ब्रह्म तस्मै श्री गुरवे नमः। ओम गुरवे सर्वलोकानां भिषजे भवरोगिणां निधये सर्वविद्यानां दक्षिणामूर्तये नमः। ओम गुरुदेवो महादेवो गुरुदेवः सदाशिवः गुरुदैवात् परं नास्ति तस्मै श्री गुरवे नमः। शंभो महादेव देव शिव शंभो महादेव देवेश शंभो शंभो महादेव देव फालावनं रत्किरीटं फालनेत्रार्चिषादग्धपञ्चेषु कीटं शूलाहतारातिकूटं शुद्धमर्धेन्दुचूडं भजे मार्गबन्धुं शंभो महादेव देव शिव शंभो महादेव देवेश शंभो शंभो महादेव देव अंगे विराजद्रुजंगम् अभ्रगंगातरंगाभिरामोत्तमांगम् ओंकारवाटीकुरंगम् सिद्धसंसेवितांघ्रिं भजे मार्गबन्धुं शंभो महादेव देव शिव शंभो महादेव देवेश शंभो शंभो महादेव देव नित्यं चिदानन्दरूपं निहनुताशेषलोकेश वैरिप्रतापं कार्तस्वरागेन्द्रचापं कृत्तिवासं भजे दिव्यसन्मार्गबन्धुं शंभो महादेव देव शिव शंभो महादेव देवेश शंभो शंभो महादेव देव कंदर्पदर्पघ्नमीशं कालकण्ठं महेशं महाव्योमकेशं कुन्दाभदन्तं सुरेशं कोटिसूर्यप्रकाशं भजे मार्गबन्धुं शंभो महादेव देव शिव शंभो महादेव देवेश शंभो शंभो महादेव देव मन्दारभूतेरुदारं मन्दरागेन्द्रसारं महागौर्यदूरं सिन्धूरदूरप्रचारं सिन्धुराजातिधीरं भजे मार्गबन्धुं शंभो महादेव देव शिव शंभो महादेव देवेश शंभो शंभो महादेव देव अप्पय्य यज्वेन्द्रगीतं स्तोत्रराजं पठेद्यस्तु भक्त्या प्रयाणे तस्यार्थसिद्धिं विधत्ते मार्गमध्ये भयं चाशुतोषो महेशः
ಶಂಭೋ ಮಹಾದೇವ ದೇವ ಶಿವ ಶಂಭೋ ಮಹಾದೇವ ದೇವೇಶ ಶಂಭೋ ಶಂಭೋ ಮಹಾದೇವ ದೇವ ಶಂಭೋ ಮಹಾದೇವ ದೇವ ಶಂಭೋ ಮಹಾದೇವ ದೇವ. ಓಂ ಶ್ರೀ ಗುರುಭ್ಯೋ ನಮಃ. ವೇದಾಂತ ಕೇಸರಿ ಪರಮ ಪೂಜ್ಯ ಮಲ್ಲಿಕಾರ್ಜುನ ಮಹಾಶಿವಗಳವರ ದಿವ್ಯ ಪಾದ ಪದ್ಮಗಳಿಗೆ ಹಣೆಮಣೆದು ಜ್ಞಾನಯೋಗಿಗಳು, ಶ್ರೇಷ್ಠ ಸಂತರು, ವಿಶ್ವಕ್ಕೆ ಅಧ್ಯಾತ್ಮದ ಬೋಧೆಯನ್ನು ಸರಳವಾಗಿ ತಿಳಿಸಿರುವ ನಮ್ಮೆಲ್ಲರ ಆರಾಧ್ಯರು ಪರಮ ಪೂಜ್ಯ ಬುದ್ಧೀಜಿಯವರ ಶ್ರೀಚರಣಗಳಿಗೆ ಭಕ್ತಿಯಿಂದ ನಮಿಸಿ, ಶ್ರಾವಣ ಮಾಸದ ಈ ಪವಿತ್ರ ಪರ್ವದಲ್ಲಿ ಶ್ರವಣೋತ್ಸುಕರಾಗಿ ಆಗಮಿಸಿರುವ ತಮ್ಮೆಲ್ಲರಿಗೂ ನಮಸ್ಕಾರಗಳು. ನಾವು ವಾಸ ಮಾಡ್ತಾ ಇರುವಂತಹ ಈ ಜಗತ್ತು ರಹಸ್ಯಪೂರ್ಣ, ನಿಗೂಢ. ಇದು ಎಷ್ಟು ನಾವು ತಿಳಿಯಬೇಕೆಂದರೂ ಕೂಡ ಇದರ ರಹಸ್ಯಗಳು ರಹಸ್ಯಗಳಾಗಿಯೇ ಉಳಿತಾವೆ. ರಹಸ್ಯಗಳು ಯಾವ ಮನುಷ್ಯ ಆ ರಹಸ್ಯವನ್ನು ಸಂಶೋಧನೆ ಮಾಡಬೇಕು ಅಂತ ಹೋಗ್ತಾನಲ್ಲ, ಅವನಿಗೆ ನಾಲ್ಕಾರು ರಹಸ್ಯಗಳು ಹೊಳಿತಾವ. ಇಡೀ ಜೀವನವನ್ನೇ ಮೀಸಲಾಗಿಟ್ಟ. ವಿಜ್ಞಾನಿಗಳಿಗೂ ಕೂಡ ಅಷ್ಟೇ. ಅವರು ಈ ವಿಶ್ವ ಅಂದ್ರೆ ಏನು, ಅಣು ಅಂದ್ರೆ ಏನು, ಪರಮಾಣು ಅಂದ್ರೆ ಏನು, ವಸ್ತು ಅಂದ್ರೆ ಯಾವುದಕ್ಕಂತಾರ, ಸೂರ್ಯ ಎಷ್ಟು ದೊಡ್ಡವದಾನ, ಭೂಮಿ ಎಷ್ಟು ದೊಡ್ಡದದ, ಇದರ ಗುರುತ್ವಾಕರ್ಷಣ ಶಕ್ತಿ ಎಷ್ಟು, ನೀರು ಯಾವುದರಿಂದ ಆಯಿತು, ಬೆಂಕಿ ಹೀಗ್ಯಾಕದ, ಸೂರ್ಯನಲ್ಲಿ ಯಾವ ಬೆಂಕಿ ಅದ, ಭೂಮಿಯ ಒಳಗೆ ಯಾವ ಬೆಂಕಿ ಇದೆ, ನೀರಿನಲ್ಲಿ ಯಾವ ಬೆಂಕಿ ಇದೆ, ಹೀಗೆ ಎಲ್ಲವನ್ನೂ ಸವಿಸ್ತಾರವಾಗಿ ಚಿಂತನೆ ಮಾಡಿ ಮಾಡಿ ಒಬ್ಬೊಬ್ಬರು ವಿಜ್ಞಾನಿಗಳಿಗೆ ಒಂದೊಂದು ಹೊಳಿತು. ಅವರು ಈ ಜಗತ್ತಿಗೆ ಆ ಜ್ಞಾನವನ್ನು ಕೊಟ್ಟರು. ಅದೇ ರೀತಿಯಾಗಿ ತತ್ವಜ್ಞಾನ ಕ್ಷೇತ್ರದಲ್ಲಿಯೂ ಜಗತ್ತು ಅಂದ್ರೆ ಏನಿದು, ಜೀವ ಅಂದ್ರೆ ಯಾರು, ದೇವರು ಅಂದ್ರೆ ಯಾರು, ಈ ಮೂರು ಪ್ರಶ್ನೆಗಳನ್ನು ಇಟ್ಟುಕೊಂಡು ಸುದೀರ್ಘವಾಗಿ ಚಿಂತನೆ ಮಾಡ್ತಾ ಬಂದಿರುವುದರಿಂದಲೇ ಅಧ್ಯಾತ್ಮವಿದ್ಯೆ ಇಷ್ಟು ಬೆಳೀತು. ಅಧ್ಯಾತ್ಮವಿದ್ಯೆ ಬೆಳಿಬೇಕಾದ್ರೆ ಅದರ ಹಿಂದೆ ಋಷಿ ಮುನಿಗಳ ತಪಸ್ಸು. ಅವರು ಸಾಮಾನ್ಯರು ಹೇಗೆ ಪ್ರಪಂಚಕ್ಕಾಗಿ ತಮ್ಮ ಇಡೀ ಜೀವನವನ್ನೇ ಮೀಸಲಾಗಿಡ್ತಾರಲ್ಲ, ಅದೇ ರೀತಿಯಾಗಿ ಮಹಾತ್ಮರು ತಮ್ಮ ಇಡೀ ಜೀವನವನ್ನು ಸತ್ಯ ಸಂಶೋಧನೆಗಾಗಿ, ಅಧ್ಯಾತ್ಮದ ಚಿಂತನೆಗಾಗಿ, ತಪಸ್ಸಿಗಾಗಿ, ಜ್ಞಾನಕ್ಕಾಗಿ ಇಡೀ ಜೀವನವನ್ನು ಅದಕ್ಕಾಗಿ ಮೀಸಲಾಗಿಟ್ಟು, ಪ್ರಪಂಚಕ್ಕಾಗಿ ಮೀಸಲಾಗಿಟ್ಟವರಿಗೆ ಪ್ರಪಂಚ ಅದರ ಅನುಭವ ಆಗುತ್ತದೆ, ಪ್ರಾಪಂಚಿಕ ಅನುಭವ ಆಗುತ್ತದೆ. ಆದರೆ ಅದೇ ಪರಮಾರ್ಥಕ್ಕಾಗಿ ಯಾರು ಜೀವನವನ್ನ ಮುಡುಪಾಗಿಡ್ತಾರ ಅವರಿಗೆ ಬ್ರಹ್ಮಜ್ಞಾನ ಆಗುತ್ತದೆ. ಇಡೀ ಜಗತ್ತಿನ ಸಾರ ರೂಪವಾಗಿರುವ ತತ್ವದ ಅರಿವು ಅವರಿಗೆ ಆಗುತ್ತದೆ.
ಜೀವನವನ್ನ ಹೀಗೂ ಕಳೀಲಿಕ್ಕೆ ಬರ್ತದ, ಜೀವನವನ್ನ ಹೀಗೂ ಕಳೀಲಿಕ್ಕೆ ಬರ್ತದೆ. ಕೆಲವೊಬ್ಬರು ಕೋಟ್ಯಾಂತರ ಜನರಲ್ಲಿ ಎಲ್ಲೋ ಕೆಲವೊಬ್ಬರು ಮಹಾತ್ಮರಾಗ್ತಾರ, ಉಳಿದವರೆಲ್ಲರೂ ಪ್ರಾಪಂಚಿಕರಾಗ್ತಾರೆ. ಯಾಕೆ ಅಂದ್ರ ನಮ್ಮಲ್ಲಿರುವ ಆಸಕ್ತಿ, ನಮ್ಮ ಸುತ್ತಮುತ್ತ ಇರುವಂತಹ ಜನ, ನಾವು ವಾಸಿಸುವಂತಹ ಪರಿಸರದ ಮೇಲಿಂದ ನಮ್ಮ ಒಲವು, ನಿಲವು, ಆಸಕ್ತಿ, ಉದ್ದೇಶಗಳು, ಬದುಕಿನ ಗುರಿ ಎಲ್ಲವೂ ನಿರ್ಣಯ ಆಗುತ್ತೆ. ಒಕ್ಕಲಿಗರ ಮನೆಯಲ್ಲಿ ಹುಟ್ಟಿದ್ದ ಅಂದ್ರೆ ಮನುಷ್ಯ ಅವನಿಗೆ ಒಕ್ಕಲ್ತನ ಮಾಡಬೇಕು ಅನಿಸ್ತು. ಯಾಕೆ ಅಂದ್ರೆ ಅವನು ಹುಟ್ಟಿದಂತ ಪರಿಸರವೇ ಒಕ್ಕಲತನ. ಸಂಗೀತಗಾರರ ಮನೆಯಲ್ಲಿ ಒಂದು ಹುಡುಗ ಹುಟ್ಟಿತು ಅಂದ್ರೆ ಆ ಹುಡುಗನಿಗೆ ಸಹಜವಾಗಿಯೇ ನಾನು ಸಂಗೀತಗಾರನಾಗಬೇಕು ಅಂತ ಅನಿಸ್ತು. ಯಾಕೆ? ಅವ ವಾಸ ಮಾಡುವ ಪರಿಸರ ಆ ರೀತಿಯಾಗಿರುತ್ತೆ. ಅದೇ ರೀತಿಯಾಗಿ ಸುತ್ತಮುತ್ತ ಅಂತಹ ಒಂದು ಆಶ್ರಮಗಳಿದ್ದು, ಸಾಧು ಸಂತರಿದ್ದರು, ಸಜ್ಜನರಿದ್ದರು ಅಂದ್ರ ಸಹಜವಾಗಿಯೇ ಆ ಹುಡುಗನಿಗೆ ಅನಿಸ್ತದ, ನಾನು ಕೂಡ ಸಂತರಂತೆ ಆಗಬೇಕು, ಮಹಾತ್ಮನಾಗಬೇಕು ಅಂತ ಅನಿಸ್ತದ. ನಮ್ಮ ಸುತ್ತಮುತ್ತ ಜಿಪುಣರೇ ತುಂಬಿದ್ರು ಅಂದ್ರೆ ನಾವು ಜಿಪುಣರಾಗ್ತೇವೆ. ದಾನ ಮಾಡೋದು ಗೊತ್ತಾಗುವುದಿಲ್ಲ ನಮಗೆ. ಯಾಕಂದ್ರ ನಾವು ಬರೀ ಅದನ್ನು ಉಳಿಸೋದು ಹೆಂಗ ಅಂತ ಇಷ್ಟೇ ವಿಚಾರ ಮಾಡ್ತೀವಿ, ಅದನ್ನ ಎಷ್ಟು ಯೋಗ್ಯ ರೀತಿಯಿಂದ ಬಳಸಬೇಕು ಅಂತ ವಿಚಾರ ಮಾಡುವುದಿಲ್ಲ. ಅದಕ್ಕ ನಾವು ವಾಸ ಮಾಡತಕ್ಕಂತಹ ಪರಿಸರ ಅದು ಸಜ್ಜನರಿಂದ ಕೂಡಿರಬೇಕು. ಮಕ್ಕಳು ಒಳ್ಳೆಯವರಾಗಬೇಕಾದ್ರೆ ಅವರು ವಾಸ ಮಾಡುವ ಪರಿಸರ ಮೊದಲು ಒಳ್ಳೆಯದಿರಬೇಕು. ಪರಿಸರ ಅಂದ್ರ ಹೊರಗಿನ ನಿಸರ್ಗನೂ ಆಯ್ತು, ಮನುಷ್ಯರ ಸಂಗನೂ ಆಯ್ತು. ಹಾಗೆ ಋಷಿ ಮುನಿಗಳೆಲ್ಲರೂ ಮಹಾತ್ಮರಾದರು. ಮನುಷ್ಯಾಣಾಂ ಸಹಸ್ರೇಷು ಕಶ್ಚಿದ್ ಯತತಿ ಸಿದ್ಧಯೇ ಯತತಾಮಪಿ ಸಿದ್ಧಾನಾಂ ಕಶ್ಚಿನ್ ಮಾಂ ವೇತ್ತಿ ತತ್ವತಃ. ಶ್ರೀಕೃಷ್ಣ ಪರಮಾತ್ಮ ಇಡೀ ಮನುಕುಲವನ್ನ ಅಳೆದು ತೂಗಿ ಒಂದು ನಿರ್ಣಯವನ್ನ ಕೊಡ್ತಾನೆ. ಯಾರ ಮಹಾತ್ಮರಾಗ್ತಾರೆ ಈ ಜಗತ್ತಿನಲ್ಲಿ? ಮನುಷ್ಯಾಣಾಂ ಸಹಸ್ರೇಷು ಕಶ್ಚಿತ್ ಯತತಿ ಸಿದ್ಧಯೇ. ಲೋಕದಲ್ಲಿ, ಈ ಜಗತ್ತಿನಲ್ಲಿ ಕೋಟಿ ಕೋಟಿ ಸಂಖ್ಯೆಯಲ್ಲಿ ಜನ ವಾಸ ಮಾಡ್ತಾರೆ. ಈಗಿನ ಭೂಮಿ ಮೇಲಿನ ಜನಸಂಖ್ಯೆ 800 ಕೋಟಿ, ನಮ್ಮ ದೇಶದ 145 ಕೋಟಿ. ಇಷ್ಟೆಲ್ಲ ಜನಸಂಖ್ಯೆ ಇದ್ರೂ ಕೂಡ ಇದರಲ್ಲಿ ಎಷ್ಟು ಜನ ಮಹಾತ್ಮರಾಗ್ತಾರ ಅನ್ನೋದನ್ನ ಒಂದು ತೂಗಿ ನೋಡಿದಾಗ ಎಲ್ಲೋ ಕೋಟಿ ಕೋಟಿ ಜನರಲ್ಲಿ ಒಬ್ಬ ಮನುಷ್ಯನಿಗೆ ಅನಿಸ್ತದ, ನಾನು ಮಹಾತ್ಮನಾಗಬೇಕು ಅಂತ ಅನಿಸ್ತದ. ಎಲ್ಲರಿಗೂ ಅನಿಸೋದಿಲ್ಲ. ಅಂತಹ ಕೋಟಿ ಮಂದಿಯಲ್ಲಿ ಒಬ್ಬೊಬ್ಬರೇನಿರ್ತಾರಲ್ಲ, ಇಂತಹ ಸಾವಿರಾರು ಜನ, ಕೋಟಿ ಜನರಲ್ಲಿರುವಂತಹ ಒಬ್ಬೊಬ್ಬರು ಬಂದಾಗ ಅಂತ ಸಾವಿರಾರು ಜನರಲ್ಲಿ ಒಬ್ಬ ಮನುಷ್ಯ ಪ್ರಯತ್ನ ಮಾಡ್ತಾನೆ. ಹೀಗೆ ಪ್ರಯತ್ನ ಮಾಡುವಂತ ಸಹಸ್ರಾರು ಜನರಲ್ಲಿ ಒಬ್ಬ ಮನುಷ್ಯ ಕಶ್ಚಿನ್ ಮಾಂ ವೇತ್ತಿ ತತ್ವತಃ. ವಿಶ್ವಶಕ್ತಿ, ಈ ವಿಶ್ವವನ್ನು ನಿರ್ಮಾಣ ಮಾಡಿದಂತಹ ಒಂದು ಅದ್ವಿತೀಯವಾದ ಸಾಮರ್ಥ್ಯದ ಯಥಾರ್ಥ ಅರಿವು ಅವನಿಗಾಗ್ತದೆ. ದೇವರು ಅಂದ್ರೆ ಏನು? ಅದೊಂದೇನೋ ಕಲ್ಲಿನಲ್ಲಿ ಕೆತ್ತಿದ ಮೂರ್ತಿ ಅಲ್ಲ. ಅದೊಂದು ಅದ್ವಿತೀಯವಾದಂತಹ ಶಕ್ತಿ, ಅಸಾಮಾನ್ಯ ಸಾಮರ್ಥ್ಯವೇ ದೇವರು. ನಮಗ ಇಷ್ಟೆಲ್ಲ ನಾವು ಮನುಷ್ಯರದೇವಿ ಅಲ್ಲಾದೇವಿ. ಒಂದು ಬೀಜವನ್ನ ತಂದ ನಮ್ಮ ಕೈಯಲ್ಲಿಟ್ಟರೆ ಅದು ಮೊಳಕೆ ಹೊಡೆಯುವುದಿಲ್ಲ. ಅದನ್ನು ಮೊಳಕೆ ಬರೆಸುವಂತ ತಾಕತ್ತು ನಮ್ಮಲ್ಲಿ ಇಲ್ಲ. ಆದ್ರೆ ಅದೇ ಬೀಜವನ್ನು ನಾವು ಭೂಮಿಯಲ್ಲಿಟ್ಟಾಗ ಒಂದು ದೊಡ್ಡ ವೃಕ್ಷಗಳೇ ತಯಾರಾಗ್ತಾವ. ಕಾರಣ ಏನು?
ಈ ವಿಶ್ವದಲ್ಲಿ ಏನೇನದಲ್ಲ ಎಲ್ಲವೂ ಶಕ್ತಿವಂತ, ಎಲ್ಲವೂ ದಿವ್ಯ, ಎಲ್ಲವೂ ದೇವತತ್ವದಿಂದ ಕೂಡಿದೆ. ದೇವರು ಇಲ್ಲ ಅಂತ ಹೆಂಗೆ ಹೇಳೋದು? ದೇವರು ಅಂದ್ರೆ ಏನದು? ನಾವು ತಿಳ್ಕೊಂಡಂತಹ ದೇವರಲ್ಲ. ದೇವರು ಅಂದ್ರೆ ಅದೊಂದು ಶಕ್ತಿ. ಶಕ್ತಿಗೇನೆ ದೇವರಂತ ಕರೀತಾರೆ. ಗಿಡ ಯಾವುದರ ಆಧಾರದ ಮೇಲೆ ಬೆಳೀತಿದ್ದು? ಆ ಶಕ್ತಿ ಇರಲಿಲ್ಲ ಅಂದ್ರೆ ಗಿಡ ಬೆಳೀತಿತ್ತೇನು? ಆ ಶಕ್ತಿ ಇರಲಿಲ್ಲ ಅಂದ್ರೆ ನೀರು ಹರಿತಿತ್ತೇನು? ಮಳೆ ಆಗುತ್ತಿತ್ತೇನು? ಗಾಳಿ ಬೀಸ್ತಿತ್ತೇನು? ಎಷ್ಟು ಆಶ್ಚರ್ಯದ ಆ ಒಂದು ಶಕ್ತಿ ಇರುವುದರಿಂದಲೇ ಅತ್ಯಂತ ಸಣ್ಣ ಮಗು, ಅದು ಏನು ಬಹಳ ಸಣ್ಣದಿರ್ತದೆ. ತೊಟ್ಟಿಲಲ್ಲಿರುವಾಗ ಏನು ಒಂದು 100 kg ಇರ್ತೈತೆ ಮಗು, ಬಹಳ ಸಣ್ಣದಿರ್ತದ. ಆದ್ರ ಆ ಒಂದು ಶಕ್ತಿಯಿಂದಾಗಿ ಆ ಮಗು ಬೆಳೆದು ಎಷ್ಟು ದೊಡ್ಡದಾಗ್ತದಂದ್ರ ಮುಂದ ಇಡೀ ಜಗತ್ತನ್ನೇ ತಿರುಗಾಡುವಷ್ಟು ಸಮರ್ಥ ಆಗ್ತದ. ಅಷ್ಟಾಗಲಿಕ್ಕೆ ಮೂಲ ಕಾರಣ ಒಂದು ದಿವ್ಯ ಶಕ್ತಿ, ಅದ್ವಿತೀಯವಾದ ಶಕ್ತಿ. ಈ ಶಕ್ತಿಯನ್ನು ನೋಡಿರೂ ನಮಗ ಒಂದು ಶಕ್ತಿ ಅದ ಅಂತ ಅನಿಸ್ಲಿಲ್ಲ ಅಂದ್ರ ನಾವು ಭಕ್ತರಲ್ಲ. ಭಕ್ತ ಅಂದ್ರೆ ಯಾರು? ಇದೇ ಜಗತ್ತಿನ ಲೀಲೆಯನ್ನು ನೋಡಿ ಆವಾತನಿಗೆ ಆ ಶಕ್ತಿಯ ಮೇಲೆ ವಿಶ್ವಾಸ ಹುಟ್ಟುತ್ತದಲ್ಲ, ಅವನು ಭಕ್ತನಾಗ್ತಾನ, ಅವನು ದೇವರನ್ನ ಆರಾಧನೆ ಮಾಡ್ತಾನೆ. ದೇವರಿಲ್ಲ ಅಂತ ಹೇಳಬೇಕಾದ್ರೂ ಇವ ಇರಬೇಕು. ಇವ ಅದಾನ, ಇದರ ಅರ್ಥ ಏನು? ಇವನ ಹಿಂದೆ ಒಂದು ಶಕ್ತಿ ಇರಬೇಕು. ಶಕ್ತಿ ಅಂದ್ರೆ ಯಾವುದದು? ಬೇರೆ ಅಲ್ಲ, ಅದೇ ದೇವರು. ದೇವರು ಇಲ್ಲ ಅಂತ ಹೇಳಬೇಕಾದ್ರೂ ದೇವರು ಇರಲೇಬೇಕು, ದೇವರು ಅದಾನ ಅಂತ ಹೇಳಬೇಕಾದ್ರೂ ಇವ ಇರಲೇಬೇಕು. ಆದ್ದರಿಂದ ಅಂತಹ ಅದ್ವಿತೀಯವಾದ ಶಕ್ತಿ ಅದು ಎಲ್ಲಾ ಕಡೆಗಳಲ್ಲೂ ತುಂಬಿಕೊಂಡದು. ಕಲ್ಲೊಳಗೆ ಹೊನ್ನುಂಟು, ಉದಕದೊಳಗೆ ಅಗ್ನಿಯುಂಟು, ಹಾಲೊಳಗೆ ತುಪ್ಪ ಉಂಟು, ಅಂತರ್ಯಾಮಿಯಲ್ಲಿ ಶಿವನಿಹನು. ಇದೇನು ಕಾರಣ? ಕತ್ತಲೆ ಕಾಣಬಾರದು, ತೋರಬಲ್ಲ ಗುರು ಸುಳಿಯ ಕೂಡಲ ಸಂಗಮ ದೇವ. ಕಲ್ಲದ ಅಂದ್ರ ಆ ಕಲ್ಲಿನೊಳಗಲೇ ಏನದ ಅಂದ್ರ ಹೊನ್ನದ ಬಂಗಾರ ಅದ. ಬರೇ ಬಂಗಾರ ಅಷ್ಟೇ ಅಲ್ಲ, ಕಬ್ಬಿಣ, ಬೆಳ್ಳಿ, ತಾಮ್ರ, ಇನ್ನು ಏನೇನ ಧಾತುಗಳದಾವಲ್ಲ ಅವೆಲ್ಲವೂ ಎಲ್ಲದಾವ ಅಂದ್ರ ಕಲ್ಲಿನೊಳಗ ಅಡಿಗ್ಯಾವ. ಕಾಣ್ತಾವೆ ನಮಗ ಇಲ್ಲ. ಯಾವಾಗ ಆ ಕಲ್ಲನ್ನ ಪುಡಿ ಮಾಡಿ ಅದನ್ನ ಕಾಸಿ ಸೋಸಿ ತೆಗೆದಾಗ ಅದೇ ಕಲ್ಲಿನಿಂದಲೇ ಕಬ್ಬಿಣ ಹೊರಗೆ ಬಂತು, ಅದೇ ಕಲ್ಲಿನಿಂದಲೇ ಬೆಳ್ಳಿ ಬಂತು, ತಾಮ್ರ ಬಂತು, ಕಂಚ ಬಂತು, ಹಿತ್ತಾಳೆ ಬಂತು, ಬಂಗಾರ ಬಂತು. ಎಲ್ಲ ಎಲ್ಲಿಂದ ಬಂತು ಅಂದ್ರೆ ಕಲ್ಲಿನಿಂದಲೇ ಬಂತು. ಸಾಮಾನ್ಯ ನೋಡಿದಂತ ಮನುಷ್ಯನಿಗೆ ಇದೇನು ಕಲ್ಲು ಅನಿಸ್ತದ, ಆದ್ರೆ ಅದೇ ಕಲ್ಲಿನೊಳಗನ ಇಷ್ಟೆಲ್ಲ ಧಾತುಗಳು ಯಾವ ರೀತಿಯಾಗಿ ಹುದುಗ್ಯಾವಲ್ಲ. ಉದಕದೊಳಗೆ ಅಗ್ನಿ ಉಂಟು, ನೀರಿನ ಒಳಗನ ಬೆಂಕಿ ಅದ, ನಮಗ್ ಕಾಣುವುದಿಲ್ಲ. ಸಂಶೋಧನೆ ಮಾಡಿದಾಗ ಅದರಲ್ಲಿ ಬೆಂಕಿ ಇರುವುದು ಗೊತ್ತಾಗ್ತದೆ. ಹಾಲೊಳಗೆ ತುಪ್ಪ ಉಂಟು. ಹಾಲು ನೋಡಿದಾಗ ಯಾರಿಗಾದರೂ ಒಮ್ಮೆಂದೊಮ್ಮೆಗೆಲೆ, ಈಗ ನೀವೆಲ್ಲ ನೋಡ್ಯಾರ, ಸಣ್ಣ ಹುಡುಗ ನೋಡಿತ್ತು ಹಾಲು ನೋಡಿತ್ತು ಅಂದ್ರೆ ಅದ್ರಾಗ ಏನು ತುಪ್ಪ ಗೊತ್ತಾಕತ್ತೇನ ಹುಡುಗನ? ಇಲ್ಲ. ಯಾಕೆ ಅಂದ್ರ ಅದರ ಜ್ಞಾನವೇ ಇಲ್ಲ. ಆದ್ರ ಅದೇ ಹಾಲನ್ನ ಸರಿಯಾಗಿ ಕಾಯಿಸಿ ಆರಿಸಿ ಸ್ವಲ್ಪ ಹೆಪ್ಪು ಹಾಕಿ 8 ತಾಸಿಟ್ಟು ನಂತರ ಕಡದು ಮಜ್ಜಿಗೆ ಮಾಡಿ ಬೆಣ್ಣೆ ತೆಗೆದು ಅದನ್ನ ಕಾಯಿಸಿದಾಗ ಕೆಡಲಾರದ ತುಪ್ಪ ತಯಾರಾಗ್ತದೆ. ಹಾಲ ಒಂದು ದಿವಸದಲ್ಲಿ ಕೆಟ್ಟು ಹೋಗ್ತದ, ಮೊಸರು ಕೆಡ್ತದ, ಮಜ್ಜಿಗೆ ಕೆಡ್ತದ, ಬೆಣ್ಣೆ ಕೆಟ್ಟು ಹೋಗ್ತದ. ತುಪ್ಪ ಎಷ್ಟು ವರ್ಷ ಇಟ್ಟರು ಕೆಡುವುದಿಲ್ಲ. ಎಂದೆಂದು ಕೆಡಲಾರದಂತಹ ತುಪ್ಪ ಎಲ್ಲಿ ಅಡಗ್ಯದ ಅಂದ್ರೆ ಕೆಡುವಂತ ಹಾಲಿನೊಳಗ ಅಡಗ್ಯದ. ಆದ್ರೆ ಗೊತ್ತಾಗುವುದಿಲ್ಲ. ಮೇಲ್ನೋಟಕ್ಕೆ ಬರೀ ಹಾಲು ನೋಡಿದಾಗ ಇದರೊಳಗೆ ತುಪ್ಪದ ಅಂತ ಗೊತ್ತಾಗುವುದಿಲ್ಲ. ಅಂತರ್ಯಾಮಿಯಲ್ಲಿ ಶಿವನಿಹನು.
ಪ್ರತಿ ಒಬ್ಬ ಮನುಷ್ಯನ ಮನಸ್ಸಿನ ಹಿಂದೆ ನೋಡಿದರೆ ಅಲ್ಲಿ ಪರಮಾತ್ಮನೇ ಅಡಗಿರುವನು. ವಿಶ್ವದ ಸಮಸ್ತ ಶಕ್ತಿಯೇ ನಮ್ಮ ಮನಸ್ಸಿನ ಒಳಗಡೆ ಅಡಗ್ಯದ, ನಮ್ಮ ಒಳಗಡೆಗೆ. ಆದ್ರ ನಮಗದರ ಜ್ಞಾನ ಇಲ್ಲದಕ್ಕಾಗಿ ನಾವು ಬರೀ ಹೊರಗೆ ಹುಡುಕಾಡ್ಕೋತ ಹೋಗ್ತೀವಿ. ಎಲ್ಲದಾನ ಜ್ಯೋತಿರ್ಲಿಂಗ ಮಲ್ಲ, ಎಲ್ಲದಾನ ಶ್ರೀಶೈಲದೊಳಗದಾನ, ನಡೆದು ಹೋಗೋನು ಅಲ್ಲಿ ತಕ್ಕ. ಎಲ್ಲದಾನ ವಿಶ್ವನಾಥ, ಎಲ್ಲದಾನ ಕಾಶಿ ಒಳಗದಾನ, ಹೋಗುನು ನಡೀರಿ. ಅವ ಶ್ರೀಶೈಲದಲ್ಲಿಯೂ ಇಲ್ಲ, ಕಾಶಿಯಲ್ಲಿಯೂ ಇಲ್ಲ, ನಮ್ಮ ಒಳಗನೆ ಅದಾನ. ನಾವು ಕಣ್ಣು ಮುಚ್ಚಿ ನಮ್ಮ ಉಸಿರಾಟವನ್ನು ಸರಿಯಾಗಿ ಮಾಡಿ ಮನಸ್ಸನ್ನ ಏಕಾಗ್ರ ಮಾಡಿ ಧ್ಯಾನ ಮಾಡಿದೀವಿ ಅಂದ್ರೆ ನಮ್ಮ ಮನಸ್ಸಿನ ಮಧ್ಯದಲ್ಲಿಯೇ ಪರಮಾತ್ಮನ ದರ್ಶನ ಆಗ್ತದ. ಅಂತರ್ಯಾಮಿಯಲ್ಲಿ ಶಿವನಿಹ, ದೇವರಿಲ್ಲ ಅಂತಲ್ಲ, ನಮ್ಮ ಒಳಗಾದ. ನಾವು ಬರೀ ಮುಂಜಾನೆ ಎದ್ದೀವಿ, ರಾತ್ರಿ ಮಲಗುವವರೆಗೆ ಏನ್ ಮಾಡ್ತೀವಿ ಅಂದ್ರೆ ಬರೀ ಹೊರಗನ್ನೇ ನೋಡ್ತೀವಿ, ಹೊರಗನ್ನೇ ಚಿಂತಿಸ್ತೀವಿ. ನಮ್ಮ ಒಳಗೇನದ ಅಂತ ವಿಚಾರ ಮಾಡುವುದಿಲ್ಲ. ಇದೇನು ಕಾರಣ? ಯಾವ ಕಾರಣದಿಂದ ಕಲ್ಲಿನೊಳಗಿರುವಂತಹ ಬಂಗಾರ ಗೊತ್ತಾಗಲಿಲ್ಲ, ನೀರಿನೊಳಗಿರುವ ಬೆಂಕಿ ಗೊತ್ತಾಗಲಿಲ್ಲ, ಹಾಲಿನೊಳಗಿರುವ ತುಪ್ಪ ಗೊತ್ತಾಗಲಿಲ್ಲ, ನಮ್ಮೊಳಗೆ ಇರುವ ಪರಮಾತ್ಮ ಇದ್ರೂ ಸಹಿತ ನಮಗೆ ಗೊತ್ತಾಗಲಿಲ್ಲ. ಅಲ್ಲ, ಕಾರಣ ಏನು? ಕತ್ತಲೆ. ಕತ್ತಲೆ ಇರುವುದರಿಂದಾಗಿ, ಕತ್ತಲೆ ಅಂದ್ರೆ ಹೊರಗಿನ ಕತ್ತಲೆ ಅಲ್ಲ, ಅಜ್ಞಾನವೆನ್ನುವ ಕತ್ತಲೆ ನಮಗಿರುವುದರಿಂದಾಗಿ ಇದೆಲ್ಲ ಕಾಣಲಿಲ್ಲ, ಗೊತ್ತಾಗಲಿಲ್ಲ ಸರಿಯಾಗಿ. ಹಾಗಾದ್ರೆ ಏನ್ ಮಾಡುವುದು? ತೋರಬಲ್ಲ ಗುರು ಸುಳಿಯ ಕೂಡಲ ಸಂಗಮ ದೇವ. ನಮಗೆ ಯಾಕೆ ಇದೆಲ್ಲ ಕಾಣ್ತಾ ಇಲ್ಲ ಅಂದ್ರೆ ತೋರಿಸುವಂತ ಒಬ್ಬ ಗುರುಗಳು ನಮ್ಮ ಸಮೀಪ ಬಂದಿಲ್ಲ. ಕಲ್ಲಿನೊಳಗ ಬಂಗಾರ ಅದ ಅಂತ ಹೇಳುವಂತಹ ಒಬ್ಬ ಜ್ಞಾನಿ ಯಾವದಾನಲ್ಲ, ಅವನಿಗೆ ಗುರು ಅಂತ ಕರೀತಾರ. ಅಂತಹ ಗುರುಗಳು ನಮ್ಮ ಸಮೀಪ ಇಲ್ಲ, ಅಥವಾ ನಾವು ಅವರ ಸಮೀಪ ಹೋಗಿಲ್ಲ, ಅದಕ್ಕೆ ನಮಗೆ ಅದರ ಜ್ಞಾನ ಆಗಿಲ್ಲ. ಅದೇ ರೀತಿಯಾಗಿ ನಮ್ಮ ಒಳಗನ ಪರಮಾತ್ಮ ಅದಾನ ಅಂತ ತಿಳಿಸಿಕೊಡುವಂತಹ ಮಹಾಜ್ಞಾನಿಗಳು ಗುರುಗಳು ಇದ್ರೂ ಕೂಡ ಅವರ ಹತ್ತಿರ ನಾವು ಹೋಗಿಲ್ಲ. ಹೀಗಾಗಿ ನಮಗೆ ದೇವರ ದರ್ಶನ ಆಗಿಲ್ಲ. ಆದರೆ ಮಹಾತ್ಮರು ಮಾತ್ರ ಹೇಗದರ? ಅವರು ಇದೇ ದೇಹದಲ್ಲಿ ಇದ್ದುಕೊಂಡೇ ಇಡೀ ಏನೂ ಇಲ್ಲ, ಮತ್ತು ಅವರ ಹತ್ತಿರ ಉಪಕರಣಗಳು ಯಾವಿಲ್ಲ. ಆದರೆ ಇಲ್ಲೇ ಕುಂತುಕೊಂಡು ಇಡೀ ವಿಶ್ವದ ಎಲ್ಲವನ್ನು ಹೇಳ್ತಾರೆ ಅವರು. ಎದರಿಂದ? ನಮ್ಮಲ್ಲಿರುವ ಅದ್ವಿತೀಯ ಶಕ್ತಿಯಿಂದ. ನಮ್ಮಲ್ಲಿ ಎಲ್ಲಾ ಶಕ್ತಿ ಸಾಮರ್ಥ್ಯಗಳದಾವ, ಆದರೆ ಅದಕ್ಕೆ ನಮಗದು ಗೊತ್ತಾಗುವುದಿಲ್ಲ ಅಂತ ಕೇಳಿದರೆ, ನಮ್ಮ ಕಣ್ಣ ನಮ್ಮ ನಿಯಂತ್ರಣದಲ್ಲಿ ಇಲ್ಲ, ಬೇಕಾದ್ದನ್ನೇ ನೋಡ್ತದ ಕಣ್ಣು. ಇನ್ನು ಕಿವಿ ನಮ್ಮ ನಿಯಂತ್ರಣದಲ್ಲಿಲ್ಲ, ಗುರುಗಳ ಪ್ರವಚನನೂ ಕೇಳ್ತದ, ಚಾಡಿಯ ಮಾತುಗಳನ್ನು ಕೇಳ್ತದ. ಹೀಗಾದ್ರೆ ಈ ಕಿವಿಯಿಂದ ನಾವು ಬ್ರಹ್ಮದೇವನ ವೇದ ಉಪನಿಷತ್ತುಗಳ ಮಂತ್ರಗಳನ್ನು ಹೆಂಗ್ ಕೇಳಲಿಕ್ಕಾಗ್ತದ? ಅದೇ ರೀತಿಯಾಗಿ ನಾಲಿಗೆ ಅದಂದ್ರೆ ನಾಲಿಗೆ ಮೇಲೆ ನಮ್ಮ ಹಿಡಿತ ಇಲ್ಲ. ಏನು ತಿನ್ನಬೇಕನಿಸ್ತೋ ಅದನ್ನೆಲ್ಲವನ್ನು ತಿಂದ, ಏನು ಮಾತಾಡ್ಬೇಕನಿಸ್ತೋ ಅದನ್ನೆಲ್ಲ ಮಾತಾಡಿದ. ಹೀಗಾದ್ರ ನಾವು ಸಿದ್ಧರಾಗುವುದು ಯಾವಾಗ? ಒಬ್ಬ ಮನುಷ್ಯ ಸಿದ್ಧ ಪುರುಷನಾಗಬೇಕಾದ್ರ, ಮಹಾತ್ಮನಾಗಬೇಕಾದ್ರ ಸಂಯಮ ಅನ್ನುವಂಥದ್ದು ಬಹಳ ಅವಶ್ಯ. ಸಂಯಮ ಅಂದ್ರೆ ಏನು? ಯಾವುದನ್ನ ನೋಡಬಾರದು ಅದನ್ನ ನೋಡಲೇಬಾರದು, ಯಾವುದನ್ನ ಕೇಳಬಾರದು ಅದನ್ನ ಕೇಳಬಾರದು, ಯಾವುದನ್ನ ತಿನ್ನಬಾರದು ಅದನ್ನ ತಿನ್ನಬಾರದು, ಮಾತನಾಡಬಾರದನ್ನ ಮಾತನಾಡಬಾರದು. ಅವಾಗ ಒಬ್ಬ ಮನುಷ್ಯ ಸಿದ್ಧ ಪುರುಷನಾಗ್ತಾನ, ಮಹಾತ್ಮನಾಗ್ತಾನ. ಋಷಿಗಳೆಲ್ಲರೂ ಸಿದ್ಧ ಪುರುಷರು, ಋಷಿಗಳೆಲ್ಲರೂ ಅಂತಹ ಸಂಯಮದ ಶ್ರೇಷ್ಠ ಸಿದ್ಧಿ ಪುರುಷರು. ಎಷ್ಟು ಸಂಯಮ ಮಾಡಿದ್ರೆ ಮನಸ್ಸಿನ ಮೇಲೆ
ಅವರ ಮನಸ್ಸು ಅವರ ಹಿಡಿತದಲ್ಲಿ, ನಾವು ಮನಸ್ಸಿನ ಹಿಡಿತಕ್ಕೆ ಸಿಕ್ಕು ಬಿದ್ದಿದ್ದೀವಿ. ಹೀಗಾಗಿ ನಮಗೆ ಯಾವುದು ನಿಯಂತ್ರಣದಲ್ಲಿ ಇಲ್ಲ. ಯಾರಿಗಾದ್ರೂ ಬೈಬೇಕು ಅಂತ ಮನಸ್ಸಿನಲ್ಲಿ ಬಂತು ಅಂದ್ರೆ ಬೈದ ಬಿಡ್ತೀವಿ. ಅದನ್ನು ಹಿಡ್ಕೊಳ್ಳುವಂತ ಮಾನಸಿಕ ಸಾಮರ್ಥ್ಯ ಇಲ್ಲ ನಮಗೆ. ಸಿಟ್ಟಿಗೆ ಬಂದ ಅದನ್ನು ನಿಯಂತ್ರಣ ಮಾಡೋ ಸಾಮರ್ಥ್ಯನೂ ಇಲ್ಲ. ಅವಾಗ ಯಾರಿಗಾದ್ರೂ ಹೊಡೆದೇ ಬಿಡ್ತಾನೆ ಸಿಟ್ಟಿಗೆ ಬಂದ. ಅದೇ ರೀತಿಯಾಗಿ ಏನಾದ್ರೂ ತಿನ್ಬೇಕು ಅನಿಸ್ತು, ಮನ್ಯಾಗ ಚಲೋ ಹೋಳಿಗೆ ಎಲ್ಲ ಮಾಡ್ಯಾರ, ಮನ್ಯಾಗ ರೊಟ್ಟಿ ಮಾಡ್ಯಾರ, ಅದನ್ನ ಬಿಟ್ಟು ರೋಡ್ ಮೇಲೆ ಹೋಗಿ ಏನೋ ತಿಂದು ಬಂದ. ಯಾಕ ಅಲ್ಲಿ ಒಂದು ಸ್ವಲ್ಪ ನಾಲಿಗೆಯನ್ನು ನಿಯಂತ್ರಣದಲ್ಲಿ ಇಟ್ಟುಕೊಂಡಿದ್ದ ಅಂದ್ರ ಆರೋಗ್ಯ ಚಲೋ ಉಳಿತಿತ್ತು. ಅವ್ರು ಒಮ್ಮೆ ಏನ ಎಣ್ಣೆ ಹಾಕಿರ್ತಾರ, ತೆಗಿಯಂಗಿಲ್ಲ ಅವ್ರು. ಅದನ್ನು ಭುಜಿ ಕರೆಯವರು, ಇದನ್ನು ಮಾಡೋರು. ಒಮ್ಮೆ ಏನೋ ಮೊಮ್ಮಗ ಹಾಕಿದ್ದ, ಅಜ್ಜ ಹಾಕಿದ್ದ ಮೊಮ್ಮಗನವರಿಗೆ ಹಂಗೆ ಬರ್ತದೆ. ಆರೋಗ್ಯದ ನಿಯಮ ಏನದ, ಒಮ್ಮೆ ಎಣ್ಣೆಯಲ್ಲಿ ಏನಾದ್ರೂ ಕರೆದ್ರು ಅಂದ್ರೆ ಹೊಳ್ಳೆ ಅದರಲ್ಲಿ ಏನು ಕರಿಬಾರ್ದು, ಅದು ವಿಷ ಆಗಿರುತ್ತದೆ. ಎಣ್ಣೆ ಒಮ್ಮೆ ಕರೆದು ಬಿಡ. ಹೋಟೆಲ್ದಾಗ ಹಂಗ್ ಮಾಡ್ತಾರೆ. ಏನೋ ಒಮ್ಮೆ ಹಾಕ್ತಾರ, ಮತ್ತ ಅದರಲ್ಲೇ ಹಾಕೋತ್ ಅದರಲ್ಲೇ ಕರ್ಕೋತ ಹೋಗ್ತಾರ. ಮನ್ಯಾಗ ಇವರು ಬಗೆ ಮಾಡಿದ್ರು ರುಚಿ ಹತ್ತಂಗಿಲ್ಲ ಇವ್ರಿಗೆ. ಏನ್ರಿ ಮನ್ಯಾಗ ಮಾಡಿದ್ರು ಕರೆ ಬರೇ ಏನೋ ಜುಣ್ಕ ತಿನ್ನಂಗ. ಆದ್ರೆ ಏನು ಹೋಟೆಲ್ ಬಜಿ ಮಾತಾಡಬಾರ್ದು. ಸಂತೆ ಒಳಗಂತೂ ಅದಕ್ಕಿಂತ ರುಚಿ ಯಾಕೆ ಧೂಳು ಹೆಚ್ಚಿರ್ತೈತೆ. ಎಷ್ಟು ನಮ್ಮ ನಾಲಿಗೆ ಮೇಲ ನಮಗೆ ನಿಯಂತ್ರಣ ಇಲ್ಲ ಅಂದ್ರೆ ಈ ನಾಲಿಗೆಯಿಂದ ಇನ್ನ ವೇದ ಮಂತ್ರಗಳು ಬರುವುದು ಯಾವಾಗ, ಈ ಮನಸ್ಸಿನಲ್ಲಿ ಪರಮಾತ್ಮ ಕಾಣುವುದು ಯಾವಾಗ? ಅದಾಗಬೇಕಾದ್ರೆ ಮೊದಲ ಸಂಯಮ ಬೇಕು. ಸಂಯಮ ಅಂದ್ರ ಕಣ್ಣು ಕೂಡ ಅಷ್ಟೇ ನಿಯಂತ್ರಣದಲ್ಲಿರಬೇಕು, ಕಾಲು ನಿಯಂತ್ರಣದೊಳಗಿರ್ಬೇಕು. ರೋಚನಕ್ಕೆ ಬರ್ತಿರ್ತಾನ, ಕಾಲು ಚಾದ ಅಂಗಡಿ ಕಡೆ ಜಗತಿರ್ತಾನ. ನೇರವಾಗಿ ಇಲ್ಲೇ ಬರ್ಬೇಕು ಕಾಲವು. ಹಂಗ ಕಾಲಿಗೆ ತರಬೇತಿ ಕೊಟ್ಟ ಅಂದ್ರ ಅದಕ್ಕೆ ಸಂಯಮ ಅಂತ ಕರೀತಾರ. ಪ್ರವಚನ ನಾಳೆ ಇರ್ತೈತಿ, ಹೆಂಗೋ ಪ್ರವಚನ ನಾಳೆ ಆದ್ರೆ ನಡೆದಿತ್ತು ಅಂತ ಹಂಗ ಕಾಲು ಜಗ್ಗಿ ಆ ಕಡೆ ಕರ್ಕೊಂಡು ಹೋದು ಅಂದ್ರ ಅದು ಸಂಯಮ ಅಲ್ಲ. ನಮ್ಮ ಜೀವನ ಹಾಳಾಗಲಿಕ್ಕೆ ಇದೇ ಮುಖ್ಯ ಕಾರಣ. ಅದ ಸ್ವೇಚ್ಛಾಚಾರ ಅಂತ ಕರೀತಾರೆ. ಹೆಂಗ ಇಚ್ಛಾ ಬಂತು ಹಂಗ ಹೊಡೆದು ಬಿಡುದು ಗಾಡಿ. ಅದಕ್ಕ ಸಂಯಮ ಅಂತ ಕರೀತಾರ. ಆ ಸಂಯಮವನ್ನ ಸಾಧಿಸಿದಂಥವರೇ ಮನುಷ್ಯ ಶರೀರದ ಪರಮಾತ್ಮರವರು. ಶರೀರ ಮಾತ್ರ ಮನುಷ್ಯರದಿರ್ತದ, ಅವರ ಒಳಗೆಲ್ಲ ಪರಮಾತ್ಮನ ಜ್ಞಾನ, ಪರಮಾತ್ಮನ ಇರುವಿಕೆ ಅವ್ರದ್ದಿರ್ತದೆ. ಬೈದಾಡುವುದೇ ಇಲ್ಲ. ಯಾರಾದರೂ ಬೈದರು ಮುಗುಳು ನಗ್ತಾರ, ಹೊಗಳಿದರು ಅವಾಗಲೂ ನಗ್ತಾರ. ಯಾರಾದರೂ ಹುಟ್ಟಿದರು ಸತ್ತರು ಏನಾದ್ರೂ ಕೂಡ ಅವರ ಒಂದು ಸಮಸ್ಥಿತಿ ಅನ್ನೋದು ಬದಲಾಗುವುದಿಲ್ಲ. ಅವರಿಗೆ ಮಹಾತ್ಮರು ಅಂತ ಕರೀತಾರೆ. ಅಂತಹ ಶ್ರೇಷ್ಠ ಮಹರ್ಷಿಗಳಲ್ಲಿ ಒಬ್ಬರು ಕಣ್ವ ಮಹರ್ಷಿಗಳು. ಕಣ್ವರು ಅಂದ್ರೆ ಅವರು ಅಖಂಡ ಬ್ರಹ್ಮಚಾರಿಗಳು. ಅದೊಂದು ಬಹಳ ದೊಡ್ಡ ಸಂಪತ್ತು. ಇಡೀ ಜೀವನದಾದ್ಯಂತ ಒಂದಿಷ್ಟು ಹೊಯ್ದಾಡದೆ, ಮನಸ್ಸು ಒಂದಿಷ್ಟು ಬದಲಾಗದೆ, ವಿಕಾರವಾಗದೆ ಯಾರದಿರ್ತದಲ್ಲ ಅವರಿಗೆ ಬ್ರಹ್ಮಚಾರಿಗಳು ಅಂತ ಕರೀತಾರೆ. ಇಡೀ ಜಗತ್ತಿನಲ್ಲಿ ಯಾವುದಾದ್ರೂ ಒಂದು ಅಮೂಲ್ಯವಾದಂತಹ ಬೆಲೆ ಕಟ್ಟಲಿಕ್ಕಾಗಲಾರದಂತಹ ಒಂದು ರತ್ನ ಇತ್ತು ಅಂದ್ರೆ ಅದು ಬ್ರಹ್ಮಚರ್ಯ ರತ್ನ ಅಂತ ಋಷಿಮುನಿಗಳು ಹೇಳ್ತಾರೆ. ಆ ರತ್ನ ಒಂದಿದ್ರೆ ಸಾಕು, ಇಡೀ ಜಗತ್ತನ್ನ ಗೆಲ್ಲಬಹುದು. ಜಿತೇಂದ್ರಿಯ ಹನುಮಂತನನ್ನ ಯಾಕೆ ಪೂಜೆ ಮಾಡ್ತೀವಿ ನಾವು? ರಾಮನ ಗುಡಿಗಳು ಎಲ್ಲ ಊರಲ್ಲಿ ಇಲ್ಲ, ಆದ್ರೆ ಹನುಮಂತನ ಗುಡಿಗಳು ಎಲ್ಲ ಊರಲ್ಲಿ ಅದಾವ. ಯಾಕೆ? ಅಖಂಡ ಬ್ರಹ್ಮಚಾರಿಯಾಗಿದ್ದ ಹನುಮಂತ ಅಂತ ತಿಳ್ಕೊಂಡು ಎಲ್ಲ ಊರುಗಳಲ್ಲಿ ಅವನನ್ನು ಪೂಜೆ ಮಾಡ್ತಾರೆ. ಎಲ್ಲಾ ಮನೆಗಳಲ್ಲಿಯೂ ಹನುಮಂತನನ್ನ ಪೂಜೆ ಮಾಡ್ತಾರೆ. ಯಾಕೆ? ಅಸ್ಖಲಿತ ಬ್ರಹ್ಮಚರ್ಯ. ಆಗ ಕಣ್ವ ಮಹರ್ಷಿಗಳು ಹೇಗಿದ್ರು ಅಂದ್ರ ಅಸ್ಖಲಿತ ಬ್ರಹ್ಮಚರ್ಯ.
ಅಮೋಘವಾದ ತಪಸ್ಸು. ಎಂದೂ ಆ ಕಡೆ ಈ ಕಡೆ ಹೊಯ್ದಾಡಿದವರೇ ಅಲ್ಲ, ಯಾರಿಗೂ ಒಂದು ಸುಳ್ಳು ಮಾತನ್ನು ಆಡಿದಂಥವರಲ್ಲ, ಚೇಷ್ಟಾದೊಳಗೆ ಸಹಿತ ಸುಳ್ಳು ಹೇಳಿದಂಥವರಲ್ಲ. ಅವರಿಗೆ ಮಹರ್ಷಿಗಳು ಅಂತ ಕರೀತಾರೆ. ಆದ್ರೆ ಸಾಮಾನ್ಯರ ಪರಿಸ್ಥಿತಿಗೆ ಬಂದ್ರೆ 1000 ಸುಳ್ಳು ಹೇಳಿ ಒಂದು ಲಗ್ನ ಮಾಡ್ಬೇಕಂತ ಇವ್ರು ಹೇಳ್ತಾರೆ. ಶಾಸ್ತ್ರ ಹಳ್ಳಿ ಮೇಲೆ ಕುತ್ಕೊಂಡು ಕಟ್ಟಿ ಮೇಲೆ 1000 ಸುಳ್ಳು ಹೇಳಿ ಒಂದು ಲಗ್ನ ಮಾಡಿದ್ರಿ ಅಂದ್ರೆ ಮುಂದೆ ಅವ್ರ ಪ್ರಪಂಚದೊಳಗೆ 1,00,000 ಕೋಟಿ ಸುಳ್ಳುಗಳು ಬರ್ತಾವ. ಸುಳ್ಳು ಹೇಳೇ ಮಾಡಿರ್ತೀರಿ ನೀವು ಲಗ್ನ. ಆದ್ರೆ ಋಷಿಗಳ ಜೀವನ ಹಾಗಲ್ಲ. ನಗೆ ಚಾಟಿಕೆಗೂ ಕೂಡ ಒಂದು ಸುಳ್ಳನ್ನ ಹೇಳದಂಥವನೇ ಮಹಾತ್ಮ. ಸುಳ್ಳನ್ನೋದೇ ಗೊತ್ತಿರುವುದಿಲ್ಲ ಅವರಿಗೆ. ಅಂತಹ ಕಣ್ವ ಮಹರ್ಷಿಗಳು ಅವರ ಆಶ್ರಮದಲ್ಲಿದ್ರು. ನದಿಯ ತೀರದಲ್ಲಿ ಒಂದು ಆಶ್ರಮ. ಅಲ್ಲಿ ಹಲವಾರು ರೀತಿಯ ವೃಕ್ಷಗಳು, ನವಿಲುಗಳು, ಕೋಗಿಲೆಗಳು, ಕಾಗೆಗಳು, ಗುಬ್ಬಿ, 100 ರೀತಿಯ ಪಕ್ಷಿಗಳಿದ್ದು, 100 ರೀತಿಯ ಗಿಡ ಮರಗಳಿದ್ದು, ಹಲವಾರು ಪ್ರಕಾರದ ಹೂ ಹಣ್ಣಿನ ಮರಗಳಿದ್ದು, ಲತೆಗಳಿದ್ದು, ಎಲ್ಲಾ ರೀತಿ ಒಂದು ರೀತಿ. ಬರೀ ಆ ಆಶ್ರಮ ನೋಡಿದರೆ ಮನುಷ್ಯನ ಮನಸ್ಸು ಶಾಂತ ಆಗಬೇಕು ಹಂಗಿತ್ತು. ನಮ್ಮ ಮನಸ್ಸು ಇಷ್ಟು ವ್ಯಗ್ರ ಆಗಲಿಕ್ಕೆ, ಇಷ್ಟು ಹೊಯ್ದಾಡ್ಲಿಕ್ಕೆ ಮುಖ್ಯ ಕಾರಣ ಮನೆ ಸುತ್ತಮುತ್ತ ಗಿಡ ಮರ ಏನಿಲ್ಲ, ಎಲ್ಲ ಕಡಿದು ಬಿಟ್ಟ. ಮನೆ ಸುತ್ತಮುತ್ತ ಗಿಡ ಮರಗಳಿರಬೇಕು. ಯಾಕೆ ಅಂದ್ರ ಇದು ವಿಜ್ಞಾನದ. ನಮ್ಮ ಮನಸ್ಸು ಶಾಂತವಾಗಿರ್ಬೇಕಾದ್ರೆ ಹೆಚ್ಚು ಆಕ್ಸಿಜನ್ ಸಿಗಬೇಕು ನಮಗೆ. ಅಂದಾಗ ನಾವು ಶಾಂತವಾಗಿರ್ತೀವಿ, ಸಮಾಧಾನವಾಗಿರ್ತೀವಿ, ಉತ್ಸಾಹಿಗಳಾಗಿರ್ತೀವಿ. ಎಲ್ಲ ಗಿಡ ಮರ ಎಲ್ಲ ಕಡಿದು ಬಿಟ್ಟಿವಿ ಅಂದ್ರೆ ನಾವ್ಯಾಂಗ ಬದುಕುದು? ಅದಕ್ಕೆ ಧ್ಯಾನ ಮಾಡಬೇಕಾದ್ರೆ ಮೊದಲ ಅರಣ್ಯದಲ್ಲೇ ಮಾಡ್ತಾ ಇದ್ರು. ಅಂತಹ ಒಂದು ಸುರಮ್ಯವಾದಂತಹ ಆ ಆಶ್ರಮ ಇತ್ತು. ಮಹರ್ಷಿಗಳು ಅಷ್ಟೇ ತಪಸ್ಸಿನಲ್ಲಿ ಮುಳುಗ್ತಾ ಇದ್ರು. ಧ್ಯಾನ ಮಾಡಬೇಕಾದ್ರೆ ಹಾಗೆ ಹೊರಗಿಂದ ಏನೋ ಇನ್ನೊಂದನ್ನ ನೋಡಬೇಕು ಅಂತ ಅನಿಸಬಾರದು. ಅಷ್ಟು ವಾತಾವರಣ ಒಳ್ಳೆಯದಿರಬೇಕು. ಆಗ ಕಣ್ವ ಮಹರ್ಷಿಗಳ ತಪಸ್ಸಿನಲ್ಲಿ ಮುಳುಗ್ತಾ ಇದ್ರು. ದಿನಾಲು ಧ್ಯಾನ, ಪ್ರಾಣಾಯಾಮ, ಅಹಿಂಸಾ, ಸತ್ಯ, ಅಸ್ಥೇಯ, ಬ್ರಹ್ಮಚರ್ಯಾದಿ ತಪಸ್ಸಿನಲ್ಲಿ ಮುಳುಗಿ ದಿನಾಲು ಆಸನ ಮಾಡ್ತಾ ಇದ್ರು. ಆಸನ ಅಂದ್ರೆ ಗೊತ್ತಲ್ಲ, ಒಂದ ಆಸನದಲ್ಲಿ 3 ತಾಸು ಕುಂತಾಗ ಈ ಶರೀರ ಪೂರ್ಣ ಮರೆತು ಹೋಗ್ತದೆ. ಅದಕ್ಕೆ ಆಸನ ಸಿದ್ಧಿ ಅಂತ ಕರೀತಾರೆ. ಅಲಗಾಡಬಾರದು. ಒಂದು ದಿವಸಕ್ಕಾಗೂ ಸಾಧನ ಅಲ್ಲ. ಇಂದು ಹೋಗಿ ಪದ್ಮಾಸನ ಕುಂತಿರ್ ಮತ್ 3 ತಾಸು. ನಾಳೆ ಎಬಸ್ಲಾಕ ಯಾರು ಬರಬೇಕು? ಅವ್ರು ಶಿವಾಯನ್ನ ತಗೊಂಡೇ ಬರ್ತಾರೆ ಎಬಸ್ಲಾಕ. ಹಂಗಾಗಬಾರದು. ಆಸನ ಅಂದ್ರೆ ಏನು? ಕ್ರಮೇಣವಾಗಿ ಸಾವಕಾಶ ಮಾಡ್ಕೋತ ಹೋದಾಗ ಏನಾಗ್ತದೆ, ಈ ಶರೀರ ಇದರ ಮೇಲಿನ ಪ್ರಜ್ಞೆ ಇರುವುದರಿಂದಲೇ ನಾವು ಪ್ರಪಂಚಿಕರಾಗಿದ್ದೀವಿ. ಈ ದುಃಖ ನಮಗಾಗ್ತದ. ಇದು ಹೋಗಬೇಕಾದ್ರ 3 ತಾಸಿದ ನಂತರ ಸಿದ್ಧಾಸನ, ಪದ್ಮಾಸನ, ವೀರಾಸನ, ಸ್ವಸ್ತಿಕಾಸನ, ಸುಖಾಸನ ಇವೆಲ್ಲ ಧ್ಯಾನಾತ್ಮಕ ಆಸನಗಳು. ನಮಗ ಆಸನ ಹಾಕ್ಲಕ್ ಬರುವುದಿಲ್ಲ. ಈ ಹೆಂಗ್ ಕುಂತಾರಲ್ಲ ಹೀಗ ಸುಖಾಸನ ಅಂತ ಕರೀತಾರೆ. ಇದಕ್ಕೆ ಆರಾಮಾಗಿ ಕೊಡ್ರೋದು. ಆದ್ರೂ ಬೆನ್ನ ನೇರವಾಗಿರಬೇಕು ಧ್ಯಾನ ಮಾಡಾಗ. ಇಷ್ಟಿದ್ದು ನಾವು ಒಂದು ಅರ್ಧ ತಾಸ ಕುಂತ ಧ್ಯಾನ ಮಾಡಿದ್ರು, ಪ್ರಾಣಾಯಾಮ ಮಾಡಿದ್ರು ಅದು ಸಿದ್ಧಿಸ್ತದೆ. ಆಗ ಋಷಿಗಳು ಆಸನ ಪ್ರಾಣಾಯಾಮದಲ್ಲಿ ಮುಳುಗಿದ್ರು. ಅದು ಬಹಳ ದೊಡ್ಡ ತಪಸ್ಸದ. ನಾಸ್ತಿ ಪ್ರಾಣಾಯಾಮಾತ್ ಪರಂ ತಪಃ. ತಪಸ್ಸು ಪ್ರಾಣಾಯಾಮ ಅದಕ್ಕಿಂತ ದೊಡ್ಡ ತಪಸ್ಸಿಲ್ಲ. ನಾವು ಎಷ್ಟೇ ಪಾಪ ಮಾಡಿರಲಿ, ಎಷ್ಟೇ ಕೆಟ್ಟ ಕೆಲಸ ಮಾಡಿರಲಿ, ನಮ್ಮ ಮನಸ್ಸು ಎಷ್ಟೇ ಚಂಚಲ ಇರಲಿ, ಬರೀ 3 ತಿಂಗಳ ಸರಿಯಾಗಿ ಗುರುಗಳು ಹೇಳಿದ ಪದ್ಧತಿಯ ಪ್ರಕಾರ ಪ್ರಾಣಾಯಾಮ ಮಾಡಿದ್ದೇ ಆದ್ರೆ 3 ತಿಂಗಳದೊಳಗೆ ಸಿದ್ಧ ಪುರುಷನಾಗ್ತಾನೆ. ಇದು ಯೋಗದ ಗ್ರಂಥಗಳಲ್ಲಿ ಋಷಿಗಳು ತಮ್ಮ ಅನುಭವದಿಂದ ಕಂಡುಂಡು ಬರೆದ ವಿಷಯ. ಆಗ
ಕಣ್ವ ಮಹರ್ಷಿಗಳು ಅಷ್ಟು ಸಾಧನ ಮಾಡಿ ಅಷ್ಟು ಸಿದ್ಧಿ ಪುರುಷರಾಗಿದ್ರು. ಮತ್ತು ಅವರು ಧ್ಯಾನ ಅಂದ್ರೆ ಸಾಮಾನ್ಯ ಧ್ಯಾನ ಬೇರೆ, ಋಷಿಗಳ ಧ್ಯಾನ ಪರಮೋತ್ಕೃಷ್ಟ ಜ್ಞಾನಾತ್ಮಕ ಧ್ಯಾನ ಅವರದು. ಅದರಲ್ಲೇ ಮುಳುಗಿದಾಗ ಅವರಿಗೆ ಸಂಪೂರ್ಣ ಮನಸ್ಸು ಯಾವಾಗ ಪ್ರಶಾಂತ ಆಗ್ತದೆ, ಹೊಯ್ದಾಡಬಾರದು. ಈಗ ನಮ್ಮ ಶರೀರೆಲ್ಲ ಇಲ್ಲೇ ಅದಾವ, ಆದ್ರೂ ಮನಸ್ಸು ಅಸ್ತವ್ಯಸ್ತವಾಗ್ಯದ. ಕೆಲವೊಬ್ರು ಮನಸ್ಸು ಮನೆಗೆ ಹೋಗಿತ್ತು, ಹೊಳ್ಳಿ ಮಠಕ್ಕೆ ಬಂದು ಮನೆಗೆ ಹೋಗ್ಯದ ಹೊಳ್ಳಿ. ಕೆಲವೊಬ್ಬರ ಮನಸ್ಸ ಸಂತಿಗೆ ಹೋಗ್ಯದ. ಇನ್ನು ಕೆಲವೊಬ್ಬರ ಮನಸ್ಸ ಭೂತಕಾಲ, ಹಿಂದೆ ಏನೇನಾಗೈತೆ ಅದನ್ನ ತಿಪ್ಪಿ ಕೆದರ್ಕೋತ್ ಕುಂತದ. ಮತ್ತೆ ಕೆಲವೊಬ್ಬರ ಮನಸ್ಸ ಭವಿಷ್ಯತ್ ಕಾಲ, ಇವತ್ತು ನಮ್ಮ ಹುಡುಗ ಎಷ್ಟು ಸಣ್ಣ ಅವದಾನ, ಸಾಲಿ ಕಲ್ತ, ಹಂಗ 99 ತಗೊಂಡ, 100 ತಗೊಂಡ, ಹಂಗ ತಗೋತ್ 10ನೇ ಫಸ್ಟ್ ಕ್ಲಾಸ್ ರಾಜ್ಯಕ್ಕೆ 1 ನಂಬರ್ ಯಾರು? ಇವ್ರ ಮಗನೇ. ಎಲ್ಲ ನಾನು ಹುಡುಗ, ಇವ್ರ ಮುಂದೆ ಇಟ್ಟದನ್ನೇ LKG ಅದಾನ. ಭವಿಷ್ಯತ್ ಕಾಲದೊಳಗೆ ಕೆಲವೊಬ್ಬರ ಮನಸ್ಸು ಹೋಗ್ಯದ. ಯಾರೋ ಬೇದಾರ 10 ವರ್ಷದಿಂದ ಅಲ್ಲಿ ಆ ಜಗಳಕ್ಕೆ ಕರ್ಕೊಂಡು ಹೋಗಿದ್ ಕೆಲವೊಬ್ಬರ ಮನಸ್ಸು. ಅಷ್ಟು ದೂರ ಹೋಗ್ಯಾನ, 10 ವರ್ಷದಿಂದ ಹೋಗ್ಯಾನ. ಇನ್ನು ಕೆಲವೊಬ್ಬರ ಮನಸ್ಸು ಇದು ಏನಾರೇ ಆಗಲಿ, ಇನ್ನೊಂದು ಅರ್ಧ ತಾಸು ಕೂತೀವಿ ಅಂದ್ರೆ ಬಿಸಿ ಬಿಸಿ ಪ್ರಸಾದ ತಯಾರಾಗ್ಯದ, ಅದ್ರ ಕಡೆ ಕೆಲವೊಬ್ಬರ ಲಕ್ಷ್ಯ. ಮನಸ್ಸು ನಮ್ದು ಹೊಯ್ದಾಡ್ತಾ ಇರುವುದರಿಂದ ನಮಗೆ ಸರಿಯಾದ ಜ್ಞಾನ ಆಗೋದಿಲ್ಲ. ಋಷಿ ಆಗೋದು ಅಂದ್ರೆ ಸುಲಭದ ಕೆಲಸನೂ ಅದ, ಅಷ್ಟೇ ಕಠಿಣನೂ ಅದ. ಅದಕ್ಕ ಆ ಮನಸ್ಸು ಅತ್ಯಂತ ಸ್ಥಿರವಾಗಬೇಕದು. ಎಷ್ಟು ಸ್ಥಿರವಾಗಬೇಕು ಅಂದ್ರ, ಗಾಳಿ ಇರಲಾರದಾಗ ಒಂದು ದೀಪ ಯಾವ ರೀತಿಯಾಗಿ ಉರಿತಾ ಇರ್ತದಲ್ಲ, ಅದು ಎಣ್ಣೆ ದೀಪ ಅಲ್ಲ, ತುಪ್ಪದ ದೀಪ. ಎಣ್ಣೆ ದೀಪ ಶಬ್ದಾರೆ ಮಾಡ್ತಾವ, ಎಣ್ಣೆ ಸರಿ ಹಾಕುದಲ್ಲ. ಯಾಕೆ ದೀಪಕ್ಕೆ ಹಾಕೋರ್ದೇವಿ ಹಳೇದು ಬತ್ತಿ ಸುಮಾರ ಇಂಥವು ಹಾಕಿರ್ತಾರೆ ದೀಪಕ್ಕೆ. ದೇವ್ರ ಮುಂದೆ ದೀಪ ಎಂಥದ್ದು ಹಚ್ತಾರೆ, ಎಂಥ ಎಣ್ಣೆ, ಅದು 2-3 ವರ್ಷ ಆಗಿರ್ಬೇಕಾ ಎಣ್ಣೆಗೆ, ಅಂತ ಎಣ್ಣೆ ಹಾಕೋದು ಹೆಂಗೋ ದೇವ್ರ ಮುಂದೆ. ಈಗ ನಮ್ಮ ಮನಸ್ಸು ಅಷ್ಟು ಸ್ಥಿರವಾದಾಗ, ಅತ್ಯಂತ ಪ್ರಶಾಂತವಾದಾಗ, ಯಾವುದೇ ರೀತಿಯಾದ ಹೊಯ್ದಾಟಗಳಿರಲಾರದಾಗ ಏನು ಹೊಳಿತದಲ್ಲ, ಅದು ಪರಮಾತ್ಮನ ಸ್ವರೂಪದ ಅರಿವು. ಆಗ ಆ ಕಣ್ವ ಮಹರ್ಷಿಗಳಿಗೆ ಋಗ್ವೇದದ ಕೆಲವು ಮಂತ್ರಗಳು ಹೊಳೆದು, ಸಾಮವೇದದ ಕೆಲವೊಂದಿಷ್ಟು ಮಂತ್ರಗಳು ಹೊಳೆದು, ಇವತ್ತಿಗೂ ಕೂಡ ಆವತ್ತೇನ ಕಣ್ವ ಋಷಿಗಳು ಹೇಳ್ಯಾರಲ್ಲ, ಅದರಲ್ಲಿ ಒಂದು ಅಕ್ಷರ ಸಹಿತ ಬದಲಾವಣೆ ಆಗಿಲ್ಲ, ಹಾಗೇ ಮಂತ್ರಗಳದಾವ ಇವತ್ತಿಗೂ. ಆಗ ಕಣ್ವ ಮಹರ್ಷಿಗಳು ತಪೋ ಧ್ಯಾನದಲ್ಲೇ ಮುಳುಗಿದ್ರು. ಒಂದು ದಿನ ಸ್ನಾನಕ್ಕೆ ಹೋಗ್ತಾ ಇದ್ರು ನದಿಗೆ, ಅಲ್ಲೇ ಸಮೀಪದ ನದಿಗೆ ಸ್ನಾನಕ್ಕೆ ಹೋಗ್ತಾ ಇದ್ರು. ಹೋಗುವಾಗ ಏನಾಯಿತು, ಸ್ವಲ್ಪ ದೂರ ನದಿ ಸಮೀಪ ಹೋಗಿದ್ರು. ನಸುಕಿನ ವೇಳೆಯಲ್ಲಿ ಒಂದು ಸಣ್ಣ ಮಗು, ಸಣ್ಣ ಕೂಸ ಅಳುವ ಧ್ವನಿ ಅವರಿಗೆ ಕೇಳಿ ಬಂತು. ಅವರಂದ್ರು, ಇದೇನಿದು, ಇಂತಹ ಈ ಅರಣ್ಯದಲ್ಲಿ ಇಷ್ಟು ಬೆಳಗಿನ ವೇಳೆಯಲ್ಲಿ ಯಾವ ಮಗು ಇರಬಹುದು, ಅದ ಅಳಲಿಕ್ಕೆ ಕಾರಣ ಏನದ? ಅದ ಅಳುವಂತಹ ದಿಕ್ಕನ್ನೇ ಹುಡುಕಿಕೊಂಡು ಹೋದರು. ಹೋಗಿ ನೋಡಿದ್ರು, ಅಲ್ಲಿ ಒಂದು 4-6 ಎಲೆಗಳ ಮೇಲೆ ಒಂದು ಸಣ್ಣ ಕೂಸು, ಹೆಣ್ಣು ಮಗು ಮಲ್ಕೊಂಡದ ಅಳ್ಕೋತ. ಅದನ್ನ ನೋಡಿದ್ರೆ ಅನಿಸ್ತಿತ್ತು, ಇದೊಂದು ತೇಜಸ್ವಿಯಾದಂತಹ ಮಗು ಅದ. ಆಗ ಅಶರೀರವಾಣಿ ಆಯಿತು ಒಂದು, ಈ ಮಗು ಸಾಮಾನ್ಯ ಅಲ್ಲ, ಇದು ಬ್ರಹ್ಮರ್ಷಿಯಾದಂತಹ ಶ್ರೇಷ್ಠ ಜ್ಞಾನಿಯಾದ ವಿಶ್ವಾಮಿತ್ರ ಮತ್ತು ಅಪ್ಸರೆಯಾದ ಮೇನಕೆ, ಅವರಿಬ್ಬರ ಈ ಮಗು ಏನದಲ್ಲ ಅವರಿಬ್ಬರದಿದು.
ಅದಕ್ಕ ಈ ಮಗು ಇದನ್ನು ಇಲ್ಲಿಯವರೆಗೆ ರಕ್ಷಣಾ ಮಾಡಿದ್ದು ಶಾಕುಂತ ಪಕ್ಷಿಗಳ ರಕ್ಷಣಾ ಮಾಡಿದ ಆ ಮಗುವನ್ನು. ಅದಕ್ಕೆ ಈ ಮಗುವಿಗೆ ಶಕುಂತಲಾ ಅಂತ ಕರಿಬೇಕು ಅಂತ ಹೇಳಿದ್ರು ಆಕಾಶವಾಣಿ ಹೇಳಿ. ಅದಕ್ಕೆ ಋಷಿಗಳೇ, ಇನ್ನು ಮುಂದ ಈ ಮಗುವನ್ನು ನೀವೇ ಬೆಳೆಸಿ ದೊಡ್ಡವಳನ್ನಾಗಿ ಮಾಡಿ ಮುಂದೆ ಆಕೆಯನ್ನು ವಿವಾಹ ಮಾಡಿ ಕೊಡಬೇಕು. ಯಾಕೆ ಅಂದ್ರ ಇದೇ ಹೆಣ್ಣು ಮಗುವಿನ ಹೊಟ್ಟೆಯಿಂದ ಮುಂದ ಒಬ್ಬ ಚಕ್ರವರ್ತಿ ಹುಟ್ಟಾವದಾನ, ಅದಕ್ಕಾಗಿ ಮಗುವನ್ನು ಸರಿಯಾಗಿ ಬೆಳೆಸ್ರಿ ಅಂತ ಹೇಳಿ ಶರೀರವಾಣಿ ಆಯಿತು. ಅಖಂಡ ಬ್ರಹ್ಮಚಾರಿಗಳವರು ಎಂದೂ ಈ ಸಣ್ಣ ಕೂಸುಗಳನ್ನ ಎತ್ಕೊಂಡವರಲ್ಲ, ಮಾತಾಡಿಸಿದವರಲ್ಲ, ಆ ಕಡೆ ನೋಡಿದವರೇ ಅಲ್ಲ. ಸನ್ಯಾಸಿಗಳಿಗೆ ಏನು ಗೊತ್ತಿರ್ತದೆ? ಸಣ್ಣ ಕೂಸುಗಳನ್ನ ಜೋಪಾನ ಮಾಡೋದು ಏನು ಗೊತ್ತಿರ್ತದೆ? ಆದ್ರೂ ವಿಧಿಯ ಲೀಲೆ, ಆ ಮಹರ್ಷಿಗಳು ಆ ಸಣ್ಣ ಮಗುವನ್ನು ಎತ್ಕೊಂಡ್ರು. ತಂದ ಆಶ್ರಮದಲ್ಲಿ ಅಲ್ಲೇ ವನದಲ್ಲಿ ಸಿಗುವ ಅತ್ಯಂತ ಕೋಮಲವಾದ ಎಲೆಗಳಿಂದ ಕೂಡಿ ಒಂದು ತೊಟ್ಲ ಮಾಡಿದ್ರು, ತೊಟ್ಲಲ್ಲಿ ಹಾಕಿದ್ರು. ಅದಕ್ಕ ಆಕಳ ಹಾಲ. ಈಗಲೂ ತಾಯಿ ಇರಲಿಲ್ಲ ಅಂದ್ರ ತಾಯಿಗೆ ಸಮಾನ, ತಾಯಿಗಿಂತಲೂ ಹೆಚ್ಚು ಶಕ್ತಿ ಇರುವಂತ ಹಾಲು ಯಾವುದು ಅಂದ್ರ ಆಕಳ ಹಾಲು. ಅದಕ್ಕ ಭೂಲೋಕದ ಅಮೃತ ಅಂತ ಕರೀತಾರೆ. ಮಕ್ಕಳಿಗೆ ಆಕಳ ಹಾಲು ಕೊಡಬೇಕು. ಆಗ ಆಕಳ ಹಾಲು ಕುಡಿಸ್ಕೋತ ಆ ಮಗುವನ್ನು ಬೆಳೆಸ್ಕೋತ ಹೊರಟ್ರು. ಆ ಮಗು ಕೂಡ ಬೆಳೆದು ಹಾಗೆ ಸಂಸ್ಕಾರವನ್ನು ಕಲಿತಾ ಬೆಳೀತಾ ಇತ್ತು. ಯಾರ ಗರಡಿಯಲ್ಲಿ ಯಾರು ಬೆಳಿತಾರ ಅನ್ನೋದು ಬಹಳ ಮುಖ್ಯ. ಋಷಿಗಳ ಗರಡಿ ಅದು. ಬ್ರಹ್ಮ ಋಷಿಗಳವರು ಸಾಮಾನ್ಯರಲ್ಲ. ಬರೀ ಅವರ ದರ್ಶನ, ಅವರ ಸ್ಪರ್ಶನ, ಅವರು ಹೇಳುವ 4 ಮಂತ್ರದಂತ ವೇದ ಘೋಷವನ್ನು ಕೇಳಿದ್ರೆ ಸಾಕು, ಒಂದು ಮಗು ಬ್ರಹ್ಮಜ್ಞಾನಿ ಆಗಬೇಕು. ಅಷ್ಟು ತಪಸ್ಸಿನ ಶಕ್ತಿ. ಅದಕ್ಕ ಸಣ್ಣ ಮಕ್ಕಳು ಹುಟ್ಟಿದ ಕೂಡಲೇ ಅವರನ್ನು ಗುರುಗಳ ಕಡೆಗೆ ಯಾಕೆ ತಗೊಂಡ್ಬರಬೇಕು? ಗುರುಗಳ ದೃಷ್ಟಿ ಸ್ವಲ್ಪ ಬೀಳಲಿ. ಯಾರ ದೃಷ್ಟಿಯಲ್ಲಿ ಕಾಮವಿಲ್ಲ, ಕ್ರೋಧವಿಲ್ಲ, ಯಾರ ಮನಸ್ಸಿನಲ್ಲಿ ದ್ವೇಷವಿಲ್ಲ, ಪಾಪವಿಲ್ಲ, ಸ್ವಾರ್ಥವಿಲ್ಲವೋ ಅಂತ ಮಹಾತ್ಮರ ದೃಷ್ಟಿ ಬಿತ್ತು ಅಂದ್ರೆ ಮಕ್ಕಳು ಒಳ್ಳೆಯವರಾಗ್ತಾರೆ. ಅಲ್ಲಿ ಮನ್ಯಾಗ ಮತ್ತು 100 ಜನ ಇದ್ರಲ್ಲ, ಅವರೆಲ್ಲ ಸ್ವಾರ್ಥಿಗಳು. ಅವರು ಏನೇನೋ ಇಚ್ಛೆಗಳನ್ನು ಇಟ್ಟುಕೊಂಡು ಮಗುವನ್ನು ನೋಡ್ತಾರೆ ಹೊರತು ಏನೂ ಇರಲಾರದೆ ಮಗುವಿಗೆ ಒಳ್ಳೆಯದಾಗಲಿ ಅಂತ ನೋಡುವುದಿಲ್ಲ. ಆ ಮಗುವಿನಲ್ಲಿರುವ ಚೈತನ್ಯವನ್ನು ನೋಡುವುದಿಲ್ಲ. ಅದಕ್ಕ ಋಷಿಗಳು ತಮ್ಮ ಬ್ರಹ್ಮ ತೇಜಸ್ಸಿನಿಂದ ಆ ಮಗುವನ್ನು ಬೆಳೆಸ್ತಾ ಇದ್ರು. ಹಾಗೇ ಆ ಮಗಳು ಬೆಳೆದ್ಲು. ಶಕುಂತಲ ಹೆಸರು ಎಷ್ಟು ಚಲೋ ಅದ. ಇಡಾವ್ರಿದ್ರೆ ಇಂಥ ಹೆಸರಿಡಬೇಕು. ಈಗೇನ್ ಇಡ್ತಾರ? ಬೇರೆ ಬೇರೆ ಬಹಳ ಮಜಾ ಹೆಸರಿಡ್ತಾರ. ಎಲ್ಲರೂ ಮನ್ಯಾಗ ಪಿಂಕಿ. ಏನು ಪಿಂಕಿ? ಅದು ಅರ್ಥನೇ ಇಲ್ಲ ಅದಕ್ಕ. ಶಕುಂತಲಾ ಎಂತ ಹೆಸರದ. ಕಣ್ವ, ಗೌತಮ, ಭರದ್ವಾಜ, ಭೃಗು ಇಂಥ ಹೆಸರುಗಳನ್ನು ಇಡಬೇಕು. ಬರೀ ಆ ಹೆಸರನ್ನ ಕರೆದ್ರೆ ಸಾಕು, ಆ ಹುಡುಗನೊಂದು ಶ್ರೇಷ್ಠ ಸಾಮರ್ಥ್ಯವಾನ ಜ್ಞಾನಿ ಆಗಬೇಕು. ಅಂತ ಹೆಸರುಗಳು. ಹೆಸರಿನಲ್ಲಿಯೂ ಆ ಸಾಮರ್ಥ್ಯ ಇರ್ತದ. ಆಗ ಶಕುಂತಲಾದೇವಿ ಬೆಳೀತಾ ಇದ್ಲು. ಒಂದು ವಯಸ್ಸಾಗಂತು. ಒಂದು ದಿವಸ ಕಣ್ವ ಮಹರ್ಷಿಗಳು ಯಾವುದೋ ಒಂದು ಕಾರ್ಯದ ನಿಮಿತ್ತ ಬೇರೆ ಆಶ್ರಮಕ್ಕೆ ಹೋಗಿದ್ರು. ಬರುವುದು ತಿಂಗಳಾವಧಿ ತಡ ಆಯಿತು. ಆಶ್ರಮದಲ್ಲಿ ಮತ್ತೆ ಇನ್ನೂ ಹಲವಾರು ಜನನೂ ಇದ್ರು. ಈ ಶಕುಂತಲೆಯೂ ಇದ್ದು. ಒಂದು ದಿನ ಬೇಟೆಯಾಡ್ತಾ ಒಬ್ಬ ಶೂರವೀರನಾದಂತ ಮಹಾರಾಜ ಬಂದ. ಅಲ್ಲೇ ಸಮೀಪದಲ್ಲೇ ಆಶ್ರಮ ಕಂಡಿತವನಿಗೆ. ಆಶ್ರಮ ನೋಡಿ ನೀರು ಕುಡಿಬೇಕು, ಸ್ವಲ್ಪ ನೆರಳಲ್ಲಿ ಕುತ್ಕೊಂಡು ವಿಶ್ರಾಂತಿ ತಗೋಬೇಕು ಅಂತ ಬಂದ ಮಹಾರಾಜ. ಆಗ ಅವನ
ಕಣ್ಣಿಗೆ ಈ ಶಕುಂತಲಾದೇವಿ ಕಂಡ್ಲು. ಅವ ಬಂದಂಥವ ಯಾರು ಅಂದ್ರೆ ದುಷ್ಯಂತ ಮಹಾರಾಜ, ಬಹಳ ದೊಡ್ಡ ಸಾಮ್ರಾಟ. ನೋಡಿದಾಗ ನೀರು ಕುಡಿದ, ಹಾಗೇ ಮಾತನಾಡಿದ 4 ಮಾತನ್ನ. ಅವಾಗ ಆಕೆಗೆ ಹೇಳಿದ, ನಾನು ನಿನ್ನನ್ನು ಲಗ್ನ ಆಗ್ಬೇಕಂತ ಮಾಡೇನಿ ಅಂತ ಹೇಳಿದ. ಆಕೆ ಹೇಳಿದ್ದು, ಇಲ್ಲ, ನನ್ನ ತಂದೆ ಅಂದ್ರೆ ಸಾಕು ತಂದೆ ಕಣ್ವ ಮಹರ್ಷಿಗಳು, ಅವ್ರಿಗೇನು ಲಗ್ನ ಇಲ್ಲ ಏನಿಲ್ಲ, ಅವ್ರಿಗೆಲ್ಲಿ ತಂದೆ ಅನ್ಬೇಕು, ಆದ್ರೆ ಸಾಕು ತಂದೆ, ಅವರನ್ನು ಕೇಳಬೇಕು ಅಂತ ಹೇಳಿದ್ಲು. ಆದರೂ ಮಹಾರಾಜ ಹೇಳಿದ, ಇಲ್ಲ, ಗಾಂಧರ್ವ ವಿವಾಹ ಅಂತದ, ಅದಕ್ಕೇನ ತಂದೆ ತಾಯಿಗಳು ಅವ್ರನ್ನ ಕೇಳಬೇಕಂತೇಳಿ ಏನಿಲ್ಲ ಅಂತ ಗಾಂಧರ್ವ ವಿವಾಹ ಆದ್ರೆ ಇಬ್ರು. ಕೆಲವು ಕಾಲ ಕಳೆದು ಮಹಾರಾಜ, ಮತ್ತ ನಾನು ಹೊಳ್ಳೆ ಬರ್ತೇನೆ, ನಿನ್ನನ್ನ ಮಗುವನ್ನ ಕರೆದುಕೊಂಡು ಹೋಗ್ತೇನೆ ಅಂತ ಅವನು ಹೋಗಿಬಿಟ್ಟ ದುಷ್ಯಂತ ಮಹಾರಾಜ. ಕಣ್ವ ಮಹರ್ಷಿಗಳು ಎಲ್ಲೋ ದೂರದಲ್ಲಿ ಹೋಗಿದ್ರೆ ಬೇರೆ ಆಶ್ರಮಕ್ಕೆ ಅವರು ಬಂದ ನೋಡಿದರು ವಿಧಿಯ ಲೀಲೆ. ಆ ಹೆಣ್ಮಗಳು ಗರ್ಭಿಣಿಯಾಗಿದ್ಲು, ಅವರಿಗೆ ದೂರದ ಎಲ್ಲ ಕಂಡಿತ್ತು. ಅವರು, ಆಯ್ತು ಮಗಳೇ, ಒಳ್ಳೆಯದಾಯಿತು, ನೀನು ಇತಿಹಾಸವಾಗುವಂತ ತಾಯಿ. ಎಲ್ಲ ತಾಯಂದಿರಿಗೂ ಇತಿಹಾಸವಾಗುವ ಒಂದು ಸದವಕಾಶ ಸಿಗುವುದಿಲ್ಲ. ಎಲ್ಲ ಮಕ್ಕಳು, 100 ರೀತಿಯ ಮಕ್ಕಳು ಹುಟ್ಟುತ್ತಾವ. ನಿಮ್ಮೂರಲ್ಲಿ ಎಷ್ಟು ಜನ ಮಕ್ಕಳಿಲ್ಲ, ಎಷ್ಟು ಜನ ತಾಯಂದಿರಿಲ್ಲ. ಆದ್ರೆ ಇದೇ ಒಬ್ಬ ತಾಯಿಯಿಂದ ಒಂದು ಮಗು ಒಬ್ಬ ದೊಡ್ಡ ವಿದ್ವಾಂಸ ಆದ, ಇಡೀ ದೇಶಕ್ಕನ ಬುದ್ಧಿ ಹೇಳುವಷ್ಟು ದೊಡ್ಡವಾದ ಅಂದ್ರೆ ಅವಾಗ ಆ ತಾಯಿಯನ್ನು ಎಲ್ಲರೂ ನೆನೆಸ್ತಾರೆ. ಉಳಿದ ತಾಯಂದಿರು ಇರ್ತಾರೆ, ಆದ್ರೆ ಅವರು ಆ ರೀತಿ ಸಂಸ್ಕಾರ ಕೊಟ್ಟಿರುವುದಿಲ್ಲ, ಅಷ್ಟು ತಪಸ್ಸ ಮಾಡಿರುವುದಿಲ್ಲ, ಅದಕ್ಕೆ ಅವರನ್ನು ಯಾರು ನೆನೆಸುವುದಿಲ್ಲ. ಏನು ಮಾಡಿದ್ರಪ್ಪ ಅವರ ಮಕ್ಕಳು ಅಂತ ಕೇಳಿದ್ರೆ, ಕೋರ್ಟ್ನೊಳಗೆ ಬಡದಾಡಿ ಸತ್ತು ಹೋದರು. ಇಷ್ಟೇ ಅವ್ರ ಇತಿಹಾಸ. ಏನು ಮಾಡಿದ್ರು ಅವರ ಮಕ್ಕಳು ಅಂತ ಕೇಳಿದ್ರ, ಒಬ್ಬ ಊರಾಗ ಕುಡ್ದ, ಇನ್ನೊಬ್ಬ ಬೆಂಗಳೂರಾಗ ಹೋಗಿ ಕುಡ್ದ, ಒಬ್ಬ ದಿಲ್ಲಿ ಒಳಗೆ ಹೋಗಿ ಕುಡ್ದ. ಇಷ್ಟೇ ಅವ್ರ ಮಕ್ಕಳ ಇತಿಹಾಸ. ಆದರೆ ಕಣ್ವ ಮಹರ್ಷಿಗಳು ದೂರದೃಷ್ಟಿಯಿಂದ ನೋಡಿದರು, ಆ ಹೆಣ್ಮಗಳನ್ನ ನೋಡಿದರು, ಸಾಕು ಮಗಳನ್ನ ನೋಡಿದರು. ನೀನು ಇತಿಹಾಸವಾಗುತ್ತೆ, ನಿನ್ನ ಮಗ ಬಹಳ ದೊಡ್ಡ ಚಕ್ರವರ್ತಿ ಆಗುತ್ತಾನ. ಆಯಿತು. ಅದರಂತೆಯೇ ಒಂದು ದಿವಸ ಆ ಶಕುಂತಲಾ ದೇವಿ ಅದೇ ಆಶ್ರಮದಲ್ಲಿ ಇರ್ತಾ ಇದ್ಲು. ಯಾವಾಗಲೂ ಕೆಲವೊಬ್ಬರು ಕೆಲವೊಂದು ಗುಂಗಿನಲ್ಲಿ ಮುಳುಗಿ ಬಿಡ್ತಾರೆ, ಮುಂದೆ ಏನಾಗ್ತದೆ ಗೊತ್ತಾಗುವುದಿಲ್ಲ ಅವರಿಗೆ. ಅದರಂತೆಯೇ ಶಕುಂತಲಾದೇವಿ ದುಷ್ಯಂತ ಮಹಾರಾಜನ ನೆನಹಿನಲ್ಲಿ ಮುಳುಗಿ ಹೋಗಿ ಬಿಟ್ಟಿದ್ಲು. ಕಣ್ವ ಮಹರ್ಷಿಗಳು ಹೊರಗಡೆ ಹೋಗಿದ್ರು. ದುರ್ವಾಸ ಮಹರ್ಷಿಗಳು ಬಂದ್ರೆ ಆ ಕಡೆಯಿಂದ ಕಣ್ವ ಮಹರ್ಷಿಗಳಿಗೆ ಭೇಟಿ ಆಗಬೇಕು ಅಂತ ನೋಡಿದ್ರು. ಎಲ್ಲಿ ಅದಾರ ದುರ್ವಾಸ ಕಣ್ವ ಮಹರ್ಷಿಗಳು ಎಲ್ಲಿ ಅಂತೆಲ್ಲ ಕೇಳಿದ್ರು ಅವರು. ಈ ಲೋಕದೊಳಗಿದ್ರಲ್ಲ ಆ ಹೆಣ್ಮಗಳು ಉತ್ತರ ಕೊಡಬೇಕು. ಶಕುಂತಲಾ ದೇವಿ ದುಷ್ಯಂತ ಮಹಾರಾಜನ ಸ್ಮರಣೆಯಲ್ಲಿ ಪೂರ್ಣ ಮುಳುಗಿ ಹೋಗಿಬಿಟ್ಟಿದ್ರು. ಋಷಿಗಳು ಎಷ್ಟು ಕರೆದ್ರು ಹೋಗ್ಬಿಡ್ಲಿಲ್ಲ, ಮಾತಾಡಲಿಲ್ಲ. ಆವಾಗ ದುರ್ವಾಸ, ಸಾಮಾನ್ಯ ಶಿಟ್ಟಿನ ಋಷಿಗಳಲ್ಲ ಅವರು, ಅಸಾಮಾನ್ಯ ಸಿಟ್ಟು, ದೇವತೆಗಳೇ ನಡಗಬೇಕು ಅಷ್ಟು ತಪಸ್ಸಿನ ಶಕ್ತಿಯೂ ಆಗಿತ್ತು, ಸಿಟ್ಟನು ಆ ರೀತಿ ಇತ್ತು. ಕೈಯಲ್ಲಿರುವ ಕಮಂಡಲವನ್ನು ತಗೊಂಡು ಒಂದು ಶಾಪವನ್ನು ಕೊಟ್ಟು ಬಿಟ್ರು ಆಕೆಗೆ. ಏನಂತ ಹೇಳಿ, ನೀನು ಯಾರ ನೆನಪಿನಲ್ಲಿ ಇಷ್ಟು ಮುಳುಗಿ ಹೋಗಿದೆಯಲ್ಲ ಅವರ ನಿನ್ನನ್ನು ಮರೆತು ಹೋಗುವಂಗಾಗಲಿ ಅಂತ ಶಾಪ ಕೊಟ್ಟು. ಅದರಂತೆಯೇ ಆ ಬಳಿಕ ಆಕೆಗೆ ಎಚ್ಚರ ಆಯಿತು. ಬಂದ ನೋಡಿದ್ಲು, ಋಷಿಗಳು ಬಂದು ನಿಂತಾರ, ದುರ್ವಾಸ ಮಹರ್ಷಿಗಳು. ಆ ಬಳಿಕ ಕಾಲಿಗೆ ನಮಸ್ಕಾರ ಮಾಡಿ
ಪಶ್ಚಾತ್ತಾಪ ಪಟ್ಟು ಋಷಿಗಳಿಗೆ ಪ್ರಾರ್ಥನಾ ಮಾಡಿದ್ಲು, ಕ್ಷಮ ಮಾಡಬೇಕು, ಶಾಪವನ್ನ ಹಿಂತಗೋಬೇಕು ಅಂತ ಹೇಳಿದ್ರು. ಆಗ ಋಷಿಗಳು ಹೇಳಿದ್ರು, ಋಷಿಯ ಶ್ರೀಮುಖದಿಂದ ಒಂದು ನುಡಿ, ಒಂದು ಮಾತು ಹೊರಗೆ ಬಿತ್ತು ಅಂದ್ರೆ ಸುಳ್ಳಾಗುವುದಿಲ್ಲ. ಆದ್ರ ಆ ಶಾಪದ ಪ್ರಭಾವವನ್ನ ಕಡಿಮೆ ಮಾಡಬಹುದು ಅಂತ ಹೇಳಿದರು. ಏನು? ನೀನು ಅವರಿಗೆ ನೆನಪಾಗುವಂಥ ಯಾವುದಾದ್ರೂ ಒಂದು ವಸ್ತುವನ್ನು ಕೊಟ್ಟೆ ಅಂದ್ರೆ ಅವ್ರಿಗೆ ಒಳ್ಳೆ ನೆನಪಾಗುತ್ತದೆ. ಇಷ್ಟು ಹೇಳಿ ದುರ್ವಾಸ ಮಹರ್ಷಿಗಳು ಹೊರಟು ಹೋದರು. ಕಣ್ವ ಮಹರ್ಷಿಗಳು ಬಂದರು. ಬಂದ ಮನೆಯಲ್ಲಿ, ತವರು ಮನೆಯಲ್ಲಿ ಯಾವ ಹೆಣ್ಣು ಮಗಳು ಕೂಡ ಸ್ಥಿರವಾಗಿ ನಿಲ್ಲುವುದಿಲ್ಲ. ಒಂದು ವಯಸ್ಸಾಯಿತು, ಒಂದು ಅವರಿಗೆ ವಿವಾಹದ ವಯಸ್ಸಾಯಿತು ಅಂದ್ರೆ ಅವರನ್ನು ಕಳಿಸಿಕೊಡ್ಲೇಬೇಕು. ಇಲ್ಲ, ಬಹಳ ಪ್ರೀತಿಯ ಮಗಳದಾಳ ಅಂತ ಯಾವ ತಂದೆ ತಾಯಿಯೂ ಇಟ್ಕೊಂಡು ಕೊಂಡಿರೋದಿಲ್ಲ. ಒಂದು ವಯಸ್ಸು ಬಂತು ಅಂದ್ರೆ ಲಗ್ನ ಮಾಡ್ತಾರ, ಆ ಕ್ಷಣಕ್ಕಷ್ಟು ದುಃಖ ಬರುತ್ತದ, ಅಳ್ತಾರ, ಮತ್ತೆ ಕಳಿಸ್ಕೊಡ್ತಾರ, ನಕ್ಕೋತ ಮುಂದೆದ್ದು ಬಿಡ್ತಾರ. ಇದು ಧರ್ಮ. ಆಗ ಮನೆಯಲ್ಲಿ ಶಕುಂತಲ ಇಷ್ಟೆಲ್ಲ ಅದ, ಇನ್ನು ಕಳಿಸ್ಕೊಡ್ಬೇಕು ಈಕೆಯನ್ನ ಅಂತ ಕಣ್ವ ಮಹರ್ಷಿಗಳು ವಿಚಾರ ಮಾಡಿ ಆಕೆಗೆ ಹೇಳಿದರು, ನೋಡಮ್ಮ, ನೀನಿನ್ನು ಹೊರಡಬೇಕು, ನಿನ್ನ ಪತಿಯ ಮನೆಗೆ ನೀನು ಹೋಗಬೇಕು. ಆಯ್ತು ಅಂತ ಆಕೆಯು ನಮಸ್ಕಾರ ಮಾಡಿದ್ಲು. ಆಕೆ ಜೊತೆಗೆ 4 ಜನ ಆಶ್ರಮವಾಸಿಗಳ ಹೆಣ್ಮಕ್ಕಳನ್ನ ಕಳಿಸಿ ಋಷಿಗಳು ಕಳಿಸ್ಲಿಕ್ಕೆ ಹೊರಟು. ಋಷಿಗಳು ಅಲ್ಲೇ ಉಳಿದ್ರು. ಹೋಗುವಾಗ ಅಂತಹ ನಿರ್ವಿಕಾರದ ಮನಸ್ಥಿತಿಯ ಋಷಿಯೂ ಕೂಡ ಒಂದು ಕ್ಷಣ ತನ್ನ ಹೊಟ್ಟೆಲೆ ಹುಟ್ಟಿದ ಮಗಳಲ್ಲ, ತಾನಾದರೂ ಅಖಂಡ ಬ್ರಹ್ಮಚಾರಿ, ಆದರೂ ಆ ಋಷಿಗೆ ಒಂದು ಕ್ಷಣ ಕಣ್ಣೊಳಗಿಂದ 2 ಹನಿ ನೀರು ಬಿದ್ದು. ಯಾವ ತಂದೆ ತಾಯಿಗಾದರೂ ಕೂಡ ತಮ್ಮ ಮಗಳನ್ನ ಕಳಿಸಿಕೊಡುವ ಮುಂದೆ ಮೊದಲನೇ ಸಲ ಅಷ್ಟ ಮತ್ತು ಮುಂದೆ ಅಳುವುದಿಲ್ಲ, ಅವರು ಮುಂದೆ ಆರಾಮಿರ್ತಾರೆ. ಅವಾಗ ಕಣ್ಣಿನಿಂದ 2 ಹನಿ ನೀರು ಬಿತ್ತು. ಋಷಿಗಳು ಆಯ್ತು ಅಂತ ಕಳಿಸಿಕೊಟ್ರು. ಮತ್ತೆ ಋಷಿಗಳ ತಮ್ಮ ದಿನನಿತ್ಯದ ಬ್ರಹ್ಮ ಸಾಧನೆಯಲ್ಲಿ ಅವರು ಮುಳುಗಿ ಹೋದರು. ಈ ಕಡೆಗೆ ದುಷ್ಯಂತ ಮಹಾರಾಜನ ಅರಮನೆಗೆ ಬಂದು ಶಕುಂತಲಾದೇವಿ ನಿಂತು. ಅವನು ಋಷಿಯ ಶಾಪದ ಪರಿಣಾಮ ದುಷ್ಯಂತ ಮಹಾರಾಜ ಮರ್ತ ಬಿಟ್ಟಿದ್ದ, ಈಕೆ ಯಾರು ಅನ್ನೋದನ್ನೇ ಮರ್ತ ಬಿಟ್ಟಿದ್ದ. ಬಂದ ಆಕೆ ಎಲ್ಲವನ್ನೇ ಹೇಳಿದ್ದು, ಈಗ ನೀವು ಒಂದ್ ದಿವಸ ಬೇಟೆ ಆಡ್ಲಾಕ್ ಬಂದಿದ್ರಿ, ಬಂದಾಗ ನೀರು ಬೇಕು, ನೆರಳು ಬೇಕು ಅಂತ ಅಲ್ಲಿ ಗುಡಿಸಲಿಗೆ ಬಂದಿದ್ರಿ ಆಶ್ರಮಕ್ಕ. ಅವಾಗ ನಾನು ಅಲ್ಲೇ ಇದ್ದೆ, ಲಗ್ನ ಆಗುವಂತ ನೀವು ಹೇಳಿದ್ರಿ. ಎಲ್ಲಾ ಕಥೆ ಎಲ್ಲ ಚೆನ್ನಾಗಿ ಹೇಳಿದ್ಲು. ಅವಾಗ ಒಂದಿಷ್ಟು ನೆನಪಾಗೋಲ್ದು, ಯಾರು ನೀನು ಹಿಂಗ್ಯಾಕ್ ಮಾತಾಡ್ಲತ್ತೀರ ಅವ. ಆಯ್ತು, ಚರ್ಚೆ ಜೋರಾಗಿ ನಡೀತು, ನೆನಪಾಗಲೇ ಇಲ್ಲ. ಶಕುಂತಲಾ ಹೊಳ್ಳಿ ಬಂದು. ಯಾಕಂದ್ರ ಶಕುಂತಲಾ ಕೊಡ್ಬೇಕಂದ್ರೂ ಕೂಡ ಅವ ಲಗ್ನ ಆಗೋ ಮುಂದೆ ಒಂದು ಉಂಗುರ ಹಾಕಿದ್ದೀಕಿಗೆ. ಆ ಉಂಗುರ ಋಷಿಗಳ ಶಾಪ ಏನಿತ್ತು, ದುರ್ವಾಸ ಮಹರ್ಷಿಗಳ ಶಾಪ, ನೀನ ಯಾರ ನೆನಪಿನಲ್ಲಿ ಮುಳುಗಿ ಹೋಗೋದಿಲ್ಲ ಅವರು ನಿನ್ನ ಮರೆಯುವಂಗಾಗಲಿ ಅಂತ ಶಾಪ. ಮತ್ತ ಹೊಳ್ಳಿ ಆ ಶಾಪದ ಪ್ರಭಾವ ಕಡಿಮೆ ಮಾಡ್ಲಿಕ್ಕೆ ಮತ್ತೇನ್ ಹೇಳಿದ್ರು ಅವರು, ಅವರಿಗೆ ನೆನಪಾಗುವಂತ ಒಂದು ವಸ್ತುವನ್ನ ನೀನು ಅವರಿಗೆ ತೋರಿಸಿದೆ ಅಂದ್ರೆ ಅವಾಗ ಅವ್ರಿಗೆ ನೆನಪಾಗ್ತದ. ಇಷ್ಟಿತ್ತು ಶಾಪ. ಅದರಂತೆ ಹೊಳ್ಳಿ ಬಂದಾಗ ದಾರಿಯಿಂದ ಹೋಗೋ ಮುಂದ ಆ ಉಂಗುರ ಹೊಳಿ ಒಳಗೆ ಅದು ಬಿದ್ದಾಗ ಅದು ಹೊಳಿ ಒಳಗೆ ಬಿದ್ದ ಕೂಡಲೇ ಹೊಳೆಯುವ ವಸ್ತು ಏನೋ ಅದ ಅಂತ ತಿಳ್ಕೊಂಡು ಒಂದು ಮೀನ ಆ ಉಂಗುರ ನುಂಗಿಬಿಡಿ. ನುಂಗಿದ ಕೂಡಲೇ ಇನ್ನೇನಾಗಬೇಕು? ಆಕೆಯು ಹಾಗೆ ಅಲ್ಲೇ ಇರ್ತಾ ಇದ್ದು. ಒಂದು ದಿನ ಒಬ್ಬ ಮೀನುಗಾರ ಬಂದ. ಅವ ರಾಜನ ಕಡೆಗೆ ಬಂದ, ದುಷ್ಯಂತ ಮಹಾರಾಜನ ಕಡೆಗೆ. ಯಾಕೆ ಅಂದ್ರ ಅದು ರಾಜ ಹಾಕುವಂತ ಉಂಗುರ, ರಾಜ ಮುದ್ರೆ ಇರ್ತಿತ್ತ ಅವಾಗ. ಅದಕ್ಕೆ ರಾಜ ಹಾಕುವ ಉಂಗುರ ಅಂದ್ರ ಆಗಿನ ಕಾಲದ ಶಿಕ್ಕ ಇದ್ದಂಗ ಅದು. ಈಗ ಹ್ಯಾಗ ರಾಜ ಚಿಹ್ನೆ, ರಾಜ ಗುರುತು ಅಂತ ಕರೀತಾರಲ್ಲ, ಆಗಿನ ಕಾಲಕ್ಕೆ
ರಾಜನ ಉಂಗುರ ಅಂದ್ರೆ ಅದೇ ರಾಜ್ಯದ ಒಂದು ಚಿಕ್ಕ ಅದೇ ಚಿಹ್ನೆ, ಅದೇ ಗುರುತು. ಅವಾಗ ಅವ ತಂದ, ಮೀನುಗಾರ ತಂದ, ಇದು ನಮ್ಮ ರಾಜ್ಯದ ರಾಜರಾದ ತಮ್ಮ ಒಂದು ಚಿಹ್ನೆ ಇರುವಂತ ಉಂಗುರ ಅದ, ಮೀನ ಹಿಡಿಯುವಾಗ ಅದರ ಹೊಟ್ಟೆಯಲ್ಲಿ ಇದು ಸಿಕ್ತು ಅಂತ ತಂದು ಕೊಟ್ಟ. ಆ ಉಂಗುರ ಕೈಯಲ್ಲಿ ಬಂದ ತಕ್ಷಣವೇ ಅದನ್ನ ನೋಡಿದ ಕ್ಷಣ ಅವನಿಗೆ ಹಿಂದೆ ಏನೇನಾಗಿತ್ತು ಎಲ್ಲ ನೆನಪಿಗೆ ಬಂತ. ಅವನಿಗೆ ಶಕುಂತಲ ಅರಣ್ಯದಲ್ಲಿ ಭೇಟಿ ಆದದ್ದು, ಆಕೆಯ ಲಗ್ನ ಆದದ್ದು, ಹೊಳ್ಳಿ ನಿನ್ನ ಕರಿಲಾಕ ಬರ್ತನಂತ ಹೇಳಿದ್ದು ಎಲ್ಲಾ ನೆನಪಾಯ್ತು. ಆದ ತಕ್ಷಣ ಹೊಳ್ಳಿ ಅರಣ್ಯಕ್ಕ ಹೊರಟು ಹೋದ ಹುಡುಕಾಡ್ಲಿಕ್ಕೆ. ಹಾಗೆಲ್ಲಿ ಸಿಗಬೇಕು ಶಕುಂತಲ? ಸಿಗಲಿಲ್ಲ. ಒಂದು ವಾರ ಹುಡುಕಿದ. ಹಾಗೆ ಹುಡುಕಾಡ್ಕೋತಿದ್ದ. ಒಂದು ದಿನ ಹೀಗೇ ಅವನು ಹುಡುಕಾಡುವಂತ ಸಂದರ್ಭದೊಳಗ ಅವನಿಗೊಂದು ಆಶ್ಚರ್ಯ ಕಂಡು ಬಂತು. ಒಂದು ಸಣ್ಣ ಹುಡುಗ, 7-8 ವರ್ಷದ ಹುಡುಗ, ಬಾಲಕ, ಸಿಂಹದ ಜೊತೆಗೆ ಆಟ ಆಡ್ತಾ ಇದ್ದವ. ಈಗಿನ ಹುಡುಗರು ನಾಯಿ ಮರಿ ಜೊತೆ ಆಡ್ತಾವ, ಬೆಕ್ಕಿನ ಜೊತೆ ಆಡ್ತಾವ. ಅವ್ ಮೊದಲು ಹುಲಿ ಜೊತೆ ಸಿಂಹದ ಜೊತೆ ಆಟ ಆಡ್ತಿದ್ರು. ಅವ್ರು ಅಷ್ಟು ಶೂರ ವೀರನ ಇದ್ರು ಹಿಂದಿನವರು. ಈಗ ಇವ್ರು ಬರೀ ಇಲ್ಲಿ ಬಂತು ಅಂದ್ರ ಅನ್ಸ್ತಾರ ಹುಡುಗರಿಗಿನವ್ರು ಎಷ್ಟು ಧೈರ್ಯ ಬಂತು. ತಂದೆ ತಾಯಿಗಳು ಹಂಗ, ಮಕ್ಕಳು ಹಂಗ. ಆದ್ರ ಸಿಂಹದ ಜೊತೆಗೆ ಆಟ ಆಡ್ತಾ ಇದ್ದ ಬಾಲಕ, ಅದನ್ನ ನೋಡಿದೆವು ರಾಜ ನಿಂತುಕೊಂಡು. ನೋಡಿದಾಗ ಆಶ್ಚರ್ಯ ಆತ ಅವನಿಗೆ. ದೊಡ್ಡವರು ಸಹಿತ ಸಿಂಹ ಅಂದ್ರೆ ಅನ್ಸ್ತಾರ, ಆದ್ರೆ ಸಿಂಹದ ಮರಿಯ ಜೊತೆಗೆ ಆಟ ಆಡಬೇಕಾದ್ರೆ ಈ ಹುಡುಗ ಎಷ್ಟು ಶೂರ ಇರಬಾರದು, ಯಾರ ಪುತ್ರ ಇರಬಾರದು. ಅವನಿಗೆ ಆಶ್ಚರ್ಯ ಆಯ್ತು. ಆದ ತಕ್ಷಣ ಹೋಗಿ ಆ ಹುಡುಗನ್ನ ಮಾತಾಡಿಸ್ಬೇಕು, ಎತ್ಕೋಬೇಕು, ತನ್ನ ಹೆಗಲ ಮೇಲೆ ಕೂಡಿಸ್ಕೋಬೇಕು ಅಂತ ರಾಜನಿಗೆ ಆಸೆ ಆಯ್ತು. ಅವಾಗ ಆ ಹುಡುಗನ ಎತ್ಕೊಳ್ಳಿಕ್ಕೆ ಅಂತವಾದ. ಅಲ್ಲೇ ಮಗ್ಗಲದಲ್ಲಿ ಒಬ್ಬಕ್ಕೆ ಹೆಣ್ಮಗಳು ನಿಂತಿದ್ಲು. ಆಕೆ ಹೇಳಿದ್ಲು, ಅವನು ಎತ್ಕೊಳಕ್ ಹೋಗಬೇಡ್ರಿ. ಋಷಿಗಳು ಅವನ ಕೈಯಲ್ಲಿ ಮಂತ್ರಿಸಿ ಒಂದು ಕರಿ ದಾರ ಕಟ್ಟ್ಯಾರ. ಆ ದಾರ ಯಾರು ಈ ಹುಡುಗನ ತಂದೆ ಅಲ್ಲಲ್ಲ, ಅವ ಅಕಸ್ಮಾತ್ ಹುಡುಗನನ್ನ ಮುತ್ತಿದ ಅಂದ್ರ ಕರಿ ದಾರ ಕಾಳ ಸರ್ಪವಾಗಿ ಕಚ್ತದ. ಅದಕ್ಕೆ ಎಚ್ಚರ ಇರಲಿ ಅಂತ ಹೇಳಿದ್ದ ಹೆಣ್ಮಗಳು. ಆದರೂ ರಾಜರಿಗೇನು ಮರಣದ ಭಯ ಇರುತ್ತದೇನು? ಅಂಜುವಂತವ ಸೈನಿಕನೇ ಅಲ್ಲ, ಅಂಜುವಂತವ ಕ್ಷತ್ರಿಯನೇ ಅಲ್ಲ. ಕ್ಷತಾತ್ ತ್ರಾಯತೆ ಇತಿ ಕ್ಷತ್ರಿಯ. ಸಮಸ್ತ ಜಗತ್ತನ್ನು ದುಃಖದಿಂದ, ಕಷ್ಟದಿಂದ ಯಾವ ಮನುಷ್ಯ ಪಾರು ಮಾಡ್ತಾನಲ್ಲ ಅವನಿಗೆ ಕ್ಷತ್ರಿಯ, ಅವನಿಗೆ ಶೂರ, ವೀರ, ರಾಜ ಅಂತ ಕರೀತಾರೆ. ಅಲ್ಲಿ ಗುಂಡಿನ ಶಬ್ದ ಕೇಳಿತು ಅಂದ್ರೆ ಇಲ್ಲಿ ಮನ್ಯಾಗ 3 ಹೊತ್ತುಕೊಂಡು 3 ಬಾಗಲ ಹಾಕಿ ಮಕ್ಕೋತಿದ್ದ ಅಂದ್ರೆ ಅವನಿಗೆ ಹೇಡಿ ಅಂತ ಕರೀತಾರೆ. ರಾಜ ಅನ್ನಂಗಿಲ್ಲ ಅವನಿಗೆ. ಆಗ ಅಂತಹ ರಾಜ ಅವ ಅಂಜಲೇ ಇಲ್ಲವ. ಹೋಗಿ ಆ ಹುಡುಗನ ಎತ್ತುಕೊಂಡ. ಆದ್ರ ಆ ಹುಡುಗನ ತಂದೆ ಇವನಾಗಿದ್ದರಿಂದ ಅಲ್ಲಿ ದಾರ ಬಿಚ್ಚಿ ಕೆಳಗೆ ಬಿತ್ತು. ಅದೇನು ಹಾವಾಗಿ ಕಚ್ಚಲಿಲ್ಲ. ಈ ಘಟನೆಯನ್ನ ಅಲ್ಲಿ ನಿಂತ ಹೆಣ್ಮಗಳು ಹೋಗಿ ಅವರ ತಾಯಿಯಾದಂತ ಶಕುಂತಲೆಗೆ ಹೇಳಿದ್ಲು. ಶಕುಂತಲಾದೇವಿ ಬಂದ ನೋಡಿದ್ಲು. ದುಷ್ಯಂತ ಮಹಾರಾಜ ಬಂದ ನಿಂತಿದ್ದ. ಅವಾಗ ಅವನು ಈಕೆಯನ್ನು ಗುರುತು ಹಿಡಿದ, ಈಕೆಯೂ ಗುರುತು ಹಿಡಿದ್ಲು. ಆಕೆಗೆ ಅವನಿಗೆ ನಮಸ್ಕಾರ ಮಾಡಿದ್ಲು. ಅವರು ದುಷ್ಯಂತ ಮತ್ತು ಶಕುಂತಲ, ದುಷ್ಯಂತ ಮಹಾರಾಜ ಮತ್ತು ಶಕುಂತಲಾ ದೇವಿಯ ಪುತ್ರನ ಹೆಸರು ಭರತ ಮಹಾರಾಜ, ಭರತ ಚಕ್ರವರ್ತಿ. ನಮ್ಮ ದೇಶಕ್ಕ ಭಾರತ ದೇಶ ಅಂತ ಕರಿಬೇಕಾದ್ರ ಮೂಲ ಪುರುಷ ಯಾರು ಅಂದ್ರ ಭರತ ಚಕ್ರವರ್ತಿ. ಆ ಭರತ ಚಕ್ರವರ್ತಿಯಿಂದ ಈ ದೇಶಕ್ಕೆ ಭಾರತ ದೇಶ ಅಂತ ಹೆಸರು ಬಂತು. ಅವ ಸಿಂಹದ ಜೊತೆಗೆ ಆಟ ಆಡಿದಂತಹ ಒಬ್ಬ ಶೂರ, ಅಂಥ ಚಕ್ರವರ್ತಿ, ಅಷ್ಟು ಶೂರ. ಅದರಿಂದ ನಮ್ಮ ದೇಶಕ್ಕ ಭಾರತ ದೇಶ ಅಂತ ಹೆಸರು ಬಂತು. ನೋಡ್ರಿ, ನಾವು ಎಂಥ ದೇಶದಾಗ ಹುಟ್ಟಿದೀವಿ.
ಈ ದೇಶದ ಇತಿಹಾಸನ ಅಷ್ಟು ರೋಚಕ ಅದ, ಅಷ್ಟು ಜ್ಞಾನಪೂರ್ಣ ಅದ. ಆಗ ದುಷ್ಯಂತ ಮತ್ತು ಶಕುಂತಲೆ ಇಬ್ಬರೂ ಕೂಡಿ ಅರಮನೆಗೆ ಹೋದರು. ಮುಂದೆ ಹುಡುಗ ಬೆಳೀತಾ ಬೆಳೀತಾ ದೊಡ್ಡವನಾದ. ಅವನಿಗೆ ಪಟ್ಟಾಭಿಷೇಕ ಮಾಡಿದರು. ಮೊದಲ ಭಾರತ ದೇಶ ಇಷ್ಟ ತುಂಡಿರಲಿಲ್ಲ. ಬಹಳ ದೊಡ್ಡ ವಿಶಾಲವಾದಂತಹ ದೇಶ ನಮ್ದು ಭಾರತ. ಈಗೇನು ಅದಾವಲ್ಲ ಇವು ಅಫ್ಘಾನಿಸ್ತಾನ, ಇವೆಲ್ಲವೂ ನಮ್ಮ ದೇಶದ ಒಂದು ಭಾಗಗಳೇ ಮೊದಲು. ಅಂತ ವಿಶಾಲವಾದ ದೇಶದ ಅಖಂಡ ಭೂಮಂಡಲದ ಚಕ್ರವರ್ತಿಯಾದ ಭರತ. ಇದಕ್ಕೆ ಆಶೀರ್ವಾದ ಯಾರದಿತ್ತು ಅಂದ್ರೆ ಕಣ್ವ ಮಹರ್ಷಿಗಳ ಆಶೀರ್ವಾದ ಇತ್ತು. ಅಂತ ಕಣ್ವ ಮಹರ್ಷಿಗಳ ಕೃಪೆಯಿಂದ ಅನಾಥವಾಗಿ ಬಿದ್ದಂತಹ ಒಂದು ಹೆಣ್ಣು ಮಗು ಶಕುಂತಲೆ ಅವರ ಆಶೀರ್ವಾದದಿಂದ ಬೆಳೆದು ದೊಡ್ಡವಳಾದ್ಲು. ಆಕೆಯ ಗರ್ಭದಿಂದಲೇ ಒಬ್ಬ ಭಾರತವನ್ನೇ ಆಳ್ತಕ್ಕಂತಹ ಭರತ ಚಕ್ರವರ್ತಿ ಹುಟ್ಟಿದ. ಇದು ಕಣ್ವ ಮಹರ್ಷಿಗಳ ಜೀವನ. ಮತ್ತಿಷ್ಟೆಲ್ಲಾದ್ರೂ ಅವರೇನು ಮೋಹಕ್ಕೆ ಒಳಗಾಗಲಿಲ್ಲ. ಎಲ್ಲವನ್ನ ಮರೆತು ಬಿಟ್ಟರು. ಮತ್ತೆ ತಮ್ಮ ಆತ್ಮಚಿಂತನದಲ್ಲಿ ಮುಳುಗಿ ತಮ್ಮ ದಿನಗಳನ್ನು ಕಳೆದರು. ಇಂಥವರು ಕಣ್ವ ಮಹರ್ಷಿಗಳು. ಮತ್ತವರ ಚರಿತ್ರೆ ಅಂದ್ರ ಈ ರೀತಿಯಾಗಿರುವಂಥದ್ದು. ಅದಕ್ಕೆ ಹೆಸರು ಇಡುವುದಾದ್ರೆ ಭರತ ಅಂತ ಹೇಳ್ರಿ. ಮತ್ತು ಊರಾಗೆಲ್ಲ ಭರತ ಇಟ್ರಿ ಅಂದ್ರೆ ಯಾವ ಭರತ ಗೊತ್ತಾಗಬೇಕಲ್ಲ. ಹಂಗಲ್ಲ. ನಮ್ಮ ಸನಾತನ ಪರಂಪರೆಯಲ್ಲಿ ಸಹಸ್ರ ಲಕ್ಷ ಹೆಸರುಗಳು. ಬರೀ ಒಂದು ಮಹಾಭಾರತ ಗ್ರಂಥದಲ್ಲಿ ವ್ಯಾಸ ಮಹರ್ಷಿಗಳು ಬಳಸಿದಂತಹ ಹೆಸರುಗಳು ಎಷ್ಟದಾವಂದ್ರ ಲಕ್ಷಗಟ್ಟಲೆ ಹೆಸರುಗಳು. ನದಿಗಳ ಹೆಸರು ಸಹಸ್ರಾರ ನದಿಗಳ ಹೆಸರುಗಳು, ಪರ್ವತಗಳ ಹೆಸರು ಅವು ಸಹಸ್ರಗಟ್ಟಲೆ, ತೀರ್ಥಗಳ ಹೆಸರುಗಳು, ರಾಜ ಮಹಾರಾಜರ ಹೆಸರುಗಳು 10,000, ಬ್ರಹ್ಮ ಋಷಿಗಳ ಹೆಸರುಗಳು, ಮಹಾತ್ಮರ ಹೆಸರ, ಸಾಮಾನ್ಯರ ಹೆಸರು ನಿಮಗೆ ಎಷ್ಟು ಬೇಕು ಅಷ್ಟು ಹೆಸರು ಬರೀ ಒಂದು ಮಹಾಭಾರತ ಅನ್ನುವ ವಿಶ್ವಕೋಶದಲ್ಲಿ ಸಿಗುತ್ತವೆ. ಆದ್ರೆ ನಾವು ಇದೇ ದೇಶದವರಾಗಿ ಹುಟ್ಟಿ ವಿದೇಶದ ಸಂಸ್ಕೃತಿ, ವಿದೇಶದ ಕೆಟ್ಟ ಚಾಳೆ ನಮ್ಮ ಮೇಲೆ ಬಿದ್ದದ. ಮಕ್ಕಳಿಗೆ ಹೆಸರಿಡುವುದಾದ್ರೂ ಇಂಗ್ಲಿಷ್ ಹೆಸರೇ ಇಡ್ತಾರೆ ಈಗ ನಾವು. ಅದು ಬಾಯಿ ತುಂಬ ಹುಡುಗ ಹಿಂಗ ಓದ್ಕೋತ ಕಲಿತ್ರ ಚಲೋ. ಬರೀ ಅವು ಇಂಗ್ಲಿಷ್ ಕಲಿಬಾರ್ದು ಅಂತಲ್ಲ, ಆದ್ರ ಸಂಪೂರ್ಣವಾಗಿ ಒಂದು ವೈಜ್ಞಾನಿಕವಾದಂತ ಭಾಷೆ ಈ ಜಗತ್ತಿನಲ್ಲಿ ಇದ್ರೆ ಅದು ಸಂಸ್ಕೃತ ಭಾಷೆ. ಸಂಪೂರ್ಣ ಎಲ್ಲಾ ಸ್ವರಗಳು ಅದರಲ್ಲಿ ಅದಾವ, ಎಲ್ಲಾ ವ್ಯಂಜನಗಳದಾವ. ಅದೊಂದು ವೈಜ್ಞಾನಿಕ ಭಾಷೆ. ಅದಕ್ಕೆ ಹೆಸರು ಇಡುವುದಾದ್ರೆ ಅಂತ ಹೆಸರು ಇಡ್ರಿ. ಮಕ್ಕಳ ಮೇಲೆ ಒಳ್ಳೆ ಪರಿಣಾಮ ಆಗ್ತದ, ನಮ್ಮ ಸಂಸ್ಕೃತಿಯನ್ನು ಉಳಿಸಿದಂತೆ ಆಗ್ತದ ಅಂತ ಹೇಳ್ತಾ ಇವತ್ತಿನ ಸತ್ಸಂಗಕ್ಕೆ ಮಂಗಲ.